ಆಮೇಲೆ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಯೋಶುವನು ಬರೆದ ಗ್ರಂಥಕ್ಕೆ ಸತ್ಯವೇದವನ್ನು ತಿಳಿಸಿಕೊಳ್ಳೋಣ. ಯೋಶುವನು ಬರೆದ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ಮಾತ್ರ ಮೈಕ್ ನಲ್ಲಿ ಓದ್ರಿ, ಬೇಗ ಬೇಗ. ಓದಿದ್ ಮುಗಿಸಿದ್ಮೇಲೆ ಕೈ ಎತ್ತಿದ್ರೆ ಗೊತ್ತಾಗ್ತದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. 6ನೇ ವಾಕ್ಯ 6ನೇ ಅಧ್ಯಾಯ 12ನೇ ವಾಕ್ಯ ಕೇಳ್ತದೆ. ನಾನು ಓದ್ಕೊಳ್ತೇನೆ ನೋಡಿ. ಯೋಶುವನು ಬೆಳಗ್ಗೆ ಎದ್ದನು, ಯಾಜಕರು ಕರ್ತನ ಮಂಜೂಷವನ್ನು ಹೊತ್ತುಕೊಂಡು ಹೊರಟರು. 7 ಮಂದಿ ಯಾಜಕರು ಕೊಂಬುಗಳನ್ನು ಊದುತ್ತಾ ಕರ್ತನ ಮಂಜೂಷದ ಮುಂದೆ ನಡೆದರು. ಯುದ್ಧ ಸನ್ನದ್ಧರು ಅವರ ಮುಂದಿದ್ದರು. ಹಿಂದಿನ ದಳವು ಕರ್ತನ ಮಂಜೂಷದ ಹಿಂದಿತ್ತು, ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಹೀಗೆ 2ನೇ ದಿನದಲ್ಲಿಯೂ ಪಟ್ಟಣವನ್ನು ಸುತ್ತಿ ಪಾಳೆಯಕ್ಕೆ ಎಂಬುದು. ಹಲ್ಲೆಲೂಯಾ. ಇಲ್ಲಿ ಯೋಶುವನ ಗ್ರಂಥದಲ್ಲಿ ನೋಡ್ತೇವೆ, ದೇವಾದಿ ದೇವರು ಯೋಶುವ ಸಂಗಡ ಮಾತನಾಡಿ, ಯೆರಿಕೋ ಪಟ್ಟಣವನ್ನ ನಾನು ನಿಮಗೆ ಒಪ್ಪಿಸಿಕೊಟ್ಟಿದ್ದೇನೆ. ಆ ಯೆರಿಕೋ ಪಟ್ಟಣವನ್ನ ನೀವು ಗೆಲ್ಲಬೇಕೆಂದ್ರೆ, ಆ ಯೆರಿಕೋ ಪಟ್ಟಣವನ್ನ ನೀವು ಸ್ವಾಧೀನ ಮಾಡಿಕೊಳ್ಳಬೇಕೆಂದ್ರೆ ಏನು ಮಾಡಬೇಕು? ಪ್ರತಿದಿನ 7 ದಿನಗಳ ಕಾಲ ದಿನಕ್ಕೆ ಒಂದು ಸಾರಿ ಆ ಪಟ್ಟಣವನ್ನು ಸುತ್ತಿ ಬರಬೇಕು. ಪುತ್ತೂರಿನ ಓದಬೇಕು, ಪುತ್ತೂರಿನ ಓದಬೇಕು. ಹಲ್ಲೆಲೂಯಾ. 7ನೇ ದಿನದಲ್ಲಿ ಎಲ್ಲರೂ ಸೇರಿ ಆರ್ಭಟಿಸಬೇಕು ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಈ ವಾಕ್ಯಗಳಿಗೆ ಹೋಗುವುದಕ್ಕಿಂತ ಮುಂಚೆ ಧರ್ಮೋಪದೇಶಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ ತೆಗೆದು ಎಲ್ಲ ಬೈಬಲ್ ತಂದವರ ವಾಕ್ಯ ತೆಗೆಸಿ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ. ಕೇಳ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳ್ತಾ ಇದ್ರೆ ಕೈಗಳಂತ ಹೇಳಿದ್ರಿ. ರೈಟ್. 28ನೇ ಅಧ್ಯಾಯ 1ನೇ ವಾಕ್ಯ. ಸರಿ, ಆಯ್ತು. ಹಂಗೆ ದೇವರ ವಾಕ್ಯ ನೋಡುವಾಗ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ. ನೀವು ನಿಮ್ಮ ದೇವರಾದ ಕರ್ತನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ದೇವರಾದ ಕರ್ತನ ಮಾತನ್ನು ಶ್ರದ್ಧೆಯಿಂದ ನಾವು ಕೇಳುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳುವರಾದಾಗ ಮಾತ್ರವೇ ಆತನಿಂದ ನಾವು ಆಶೀರ್ವಾದವನ್ನ, ಸಮಾಧಾನವನ್ನ, ಬಿಡುಗಡೆಯನ್ನ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ರೈಟ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ನನ್ನ ದೇವರ ವಾಕ್ಯದ ಒಂದು ವಾಕ್ಯದ ತಲೆಬರಹ ಏನಂದ್ರೆ ಆಕೋರಿನ ತಗ್ಗು. ಹಲ್ಲೆಲೂಯಾ. ಆಕೋರಿನ ತಗ್ಗು. ಆಕೋರಿನ ತಗ್ಗು ಎಂದ್ರೆ ಆಪತ್ತಿನ ತಗ್ಗು ಎಂದರ್ಥ. ಆ ಆಕೋರಿನ ತಗ್ಗಿಗೆ ಹೋದವರು ಅಲ್ಲೇ ನಾಶವಾಗಿ ಹೋದರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಯೋಶುವನ ಗ್ರಂಥಕ್ಕೆ ನಮ್ಮ ವಾಕ್ಯವನ್ನು ಮತ್ತೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. 6ನೇ ಅಧ್ಯಾಯದಲ್ಲಿ
ದೇವರು ಯೋಶುವನಿಗೆ ಏನ್ ಹೇಳಿದ್ರು, ಯೆರಿಕೋ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಡ್ರಿ ಅಂತ ಹೇಳಿದಾಗ, ಹಲ್ಲೆಲೂಯಾ, 16ನೇ ವಾಕ್ಯವನ್ನ ನಾವು ಓದಿಕೊಳ್ಳುವಾಗ, 7ನೇ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೋಶುವನ ಜನರಿಗೆ ಆರ್ಭಟಿಸಿರಿ, ಕರ್ತನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಯೋಶುವನು ಮುಂಚಿತವಾಗಿ ಇಸ್ರಾಯೇಲರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ನೋಡ್ರಪ್ಪ, ಮೊದಲನೇ ದಿನ ಈ ರೀತಿಯಾಗಿ ಸುತ್ತು ಬರಬೇಕು, ಎರಡನೇ ದಿನ ಈ ರೀತಿ ಸುತ್ತಬೇಕು, ಇದೇ ರೀತಿಯಾಗಿ 6 ದಿನ ಸುತ್ತಿದ ಮೇಲೆ 7ನೇ ದಿನದಲ್ಲಿ ಆ ಯೆರಿಕೋ ಪಟ್ಟಣದ ಗೋಡೆಯು ಬಹಳ ದೊಡ್ಡದಾಗಿದ್ದ ಕಾರಣ ಅದನ್ನು ಯಾರು ಹತ್ತಲಿಕ್ಕೂ ಆಗೋದಿಲ್ಲ, ಯಾರು ಅದನ್ನು ಬೀಳಿಸಲಿಕ್ಕೂ ಆಗೋದಿಲ್ಲ, ಅದನ್ನು ಬೀಳಿಸಲು ದೇವರಿಂದ ಮಾತ್ರ ಸಾಧ್ಯ. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ ಏನಂತ, ಆ ಒಂದು ಯೆರಿಕೋ ಗೋಡೆಯನ್ನ 6 ದಿನ ಸುತ್ತಿದ ಮೇಲೆ 7ನೇ ದಿನದಲ್ಲಿ 7 ಸಾರಿ ಸುತ್ತಬೇಕು. 7 ಸಾರಿ ಸುತ್ತಿದ ಮೇಲೆ ಏನು, ಯಾಜಕರು ತುತ್ತೂರಿಗಳನ್ನ ಊದಬೇಕು, ಜನರೆಲ್ಲ ಜೋರಾಗಿ ಆರ್ಭಟಿಸುವಾಗ ಆ ಒಂದು ದೊಡ್ಡ ಗೋಡೆಯು, ಯೆರಿಕೋ ಗೋಡೆಯು ಕೆಳಗೆ ಬೀಳ್ತದೆ, ನೀವು ಅದನ್ನ ಸ್ವಾಧೀನ ಮಾಡಿಕೊಳ್ತೀರಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನೋಡಿ, 20ನೇ ವಾಕ್ಯ ಓದ್ಕೊಳ್ತೇನೆ, 6ನೇ ಅಧ್ಯಾಯ 20ನೇ ವಾಕ್ಯ. ಗಮನಿಸಿಕೊಡ್ರಿ, ಎಲ್ಲೆಲ್ಲ ಗಮನ ಇಟ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ನೀವು ಕ್ಲೀನ್ ಆಗಿ ಕಾಣ್ತಾ ಇದ್ದೀರಾ, ಗಮನಿಸಿಕೊಡ್ರಿ, ಕೇಳ್ತಾ ಇದ್ದೀರಾ. 6ನೇ ಅಧ್ಯಾಯ 20ನೇ ವಾಕ್ಯ. 6ನೇ ಅಧ್ಯಾಯ 20ನೇ ವಾಕ್ಯ. ಕೂಡಲೇ ಜನರು ಆರ್ಭಟವು, ಕೊಂಬುಗಳ ಧ್ವನಿಯು ಉಂಟಾದವು. ಜನರ ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಇಲ್ಲೇನಾಯ್ತು, ಆ ಒಂದು ಯೆರಿಕೋ ಗೋಡೆ ತಾನಾಗೆ ಬಿದ್ದು ಹೋಯಿತು. ಇವ್ರು ಹೋಗಿ ಏನು ಮಾಡಲಿಲ್ಲ, ಬಾಂಬ್ ಬಿಡಲಿಲ್ಲ, ಯಾವುದನ್ನು ಕೆಳಗೆ ಬಿಡಿಸಲಿಲ್ಲ, ಯಾವುದನ್ನು ಕೆರೆಯಲಿಲ್ಲ, ಗುದ್ದಲಿಯಲ್ಲಿ ಹೊಡೆಯಲಿಲ್ಲ. ಏನ್ ಮಾಡಿದ್ರು, 7 ದಿನ ಅವರು ಸುತ್ತಿ ಬಂದು 7ನೇ ದಿನದಲ್ಲಿ ಆ ಒಂದು 7 ಸಾರಿ ಗೋಡೆಯನ್ನ ಸುತ್ತಿ ಬಂದು ದೇವರ ನಾಮವನ್ನ ಆರ್ಭಟಿಸಿ ಕೊಂಬುಗಳನ್ನ ಊದಿದಾಗ ಅದು ತಾನಾಗೆ ಕೆಳಗೆ ಬಿದ್ದು ಹೋಯಿತು ಅಂತ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ನೋಡಿ, ದೇವರು ಯೋಶುವನಿಗೆ ಹೇಳಿದ ಪ್ರಕಾರ, ಇಸ್ರಾಯೇಲಿಗೆ ಹೇಳಿದ ಪ್ರಕಾರ ಆ ಒಂದು ಯೆರಿಕೋ ಪಟ್ಟಣವನ್ನ ಅವರ ಸ್ವಾಧೀನ ಮಾಡಿಕೊಂಡು ಅಂತ ನೋಡ್ತೇವೆ. ನೋಡಿ, ಕೆಳಗೆ ಬೀಳ್ತೇವೆ, ಪ್ರತಿಯೊಬ್ಬರು ನೆಟ್ಟಿಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು, ಅದು ಅವರಿಗೆ ಸ್ವಾಧೀನವಾಯಿತು. ಅವರು ಪಟ್ಟಣದಿಂದ ಗಂಡಸರನ್ನು, ಹೆಂಗಸರನ್ನು, ಹುಡುಗರನ್ನು, ಮುದುಕರನ್ನು, ದನ, ಕುರಿ, ಗದ್ದೆ ನಿಶ್ಚೇಷವಾಗಿ ಕತ್ತಿಯಿಂದ ಸಂಹರಿಸಲು. ಅಂದ್ರೆ ಆ ದೇಶವನ್ನ, ಆ ಒಂದು ಜಾಗವನ್ನ, ಆ ಒಂದು ಸ್ಥಳವನ್ನ, ಅಲ್ಲಿ ಇರುವುದನ್ನೆಲ್ಲವನ್ನ ದೇವರು ಇವರ ಕೈಯಲ್ಲಿ ಒಪ್ಪಿಸಿದರು. ಹಲ್ಲೆಲೂಯಾ. ನೀವು ಅದಕ್ಕೆ ಮುಂಚಿತವಾಗಿ ನಾವು ವಾಕ್ಯದಲ್ಲಿ ನೋಡುವಾಗ, ಆ ಯೆರಿಕೋ ಪಟ್ಟಣಕ್ಕೆ ಬರಬೇಕಾದ್ರೆ, ಆ ಯೆರಿಕೋ ಪಟ್ಟಣ ಹತ್ರ ಬರಬೇಕಾದ್ರೆ ಒಂದು ದೊಡ್ಡ ಯೋರ್ದಾನ್ ನದಿಯನ್ನ, ಯೋರ್ದಾನ್ ಹೊಳೆಯನ್ನ ದಾಟಬೇಕಾಗಿತ್ತು. ಹಲ್ಲೆಲೂಯಾ. ಆ ಯೋರ್ದಾನ್ ಹೊಳೆಯನ್ನ ದಾಟಲಿಕ್ಕೆ ಏನ್ ಮಾಡಿದ್ರು, ಮಂಜೂಷ ಪೆಟ್ಟಿಗೆಯನ್ನ ಯಾಜಕರು ತೆಗೆದುಕೊಂಡು ಆ ಒಂದು ಅವರ ಬಲಗಾಲು ಆ ನೀರಿನ ಒಂದು ಪ್ರಾರಂಭದಲ್ಲಿ ಇರುವಂತಹ ನೀರಿನ ಮುಟ್ಟಿದ ತಕ್ಷಣ ಆ ಒಂದು ಹೊಳೆಯು 2 ಭಾಗವಾಗಿ, ಕೆಳಗಿದ್ದಂತ ನೀರು ಹಾಗೆ ಹರಿದು ಹೋಯ್ತು, ಮೇಲಿದ್ದ ನೀರು ಹಾಗೆ ನಿಂತುಕೊಳ್ಳುತ್ತೆ ಅಂತ ನಾವು ದೇವರು ವಾಕ್ಯದಲ್ಲಿ. ಹಲ್ಲೆಲೂಯಾ. ನಾನು ಬರ್ತಾ ಇದ್ದೇನೆ, ಸಮಯ ಎಲ್ಲ ವೇಗವಾಗಿ ಹೋಗ್ತಾ ಇದ್ದೇನೆ, ಗಮನಿಸಿಕೊಳ್ರಿ. ನೋಡ್ರಿ, ಈ ಒಂದು ಯೆರಿಕೋ ಪಟ್ಟಣದಲ್ಲಿ ದೇವರು ಜಯವನ್ನು ಕೊಟ್ಟರು. ಇವರು ಏನು ಮಾಡಲಿಲ್ಲ, ಯುದ್ಧವನ್ನ ಮಾಡಲಿಲ್ಲ, ಯಾವುದೇ ಗೋಡೆಗೆ ಏನು ಮಾಡಲಿಲ್ಲ, ಆರ್ಭಟಿಸಿದ್ರು ಅಷ್ಟೇ, ಕೂಗಾಡಿದರು. ದೇವರ ನಾಮಗಳ ಕೂಗಾಡುವಾಗ, ಆತನು ಹೇಳಿದ ಪ್ರಕಾರ ಅವರು ಮಾಡುವಾಗ ಅವನು ದೊಡ್ಡ ಗೋಡೆಯು ಕೆಳಗೆ ಬಿದ್ದು ಅಂತ ದೇವರು ಮಾತಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. ದೇವರು ಈ ಜಯವನ್ನ ಕೊಟ್ಟರು. ಆ ಒಂದು ಯೆರಿಕೋ ಪಟ್ಟಣದವರ ಮೇಲೆ ದೇವರು ಜಯವನ್ನ ಕೊಟ್ಟರು. ಆ ಒಂದು ಯೆರಿಕೋ ಪಟ್ಟಣವನ್ನು ಇವರಿಗೆ ಸ್ವಾಧೀನವಾಗಿ ಮಾಡಿಕೊಂಡರು. ಆ ಯೆರಿಕೋ ಪಟ್ಟಣವನ್ನ ಹಾಳು ಮಾಡಿದ್ರು, ನಾಶ ಮಾಡಿದ್ರು, ಅದೆಲ್ಲ ಮಾಡಿ ಮುಂದೆ ಏನು ಇಸ್ರಾಯೇಲರು ಹೊರಟುವುದು. ಹಲ್ಲೆಲೂಯಾ. ನೋಡ್ರಿ, ಯೋಶುವನು ಬರೆದ ಗ್ರಂಥ 7ನೇ ಅಧ್ಯಾಯ 2ನೇ ವಾಕ್ಯ. 7ನೇ ಅಧ್ಯಾಯ 2ನೇ ವಾಕ್ಯ. ಯಾರು ಓದ್ತೀರಾ? 7ನೇ ಅಧ್ಯಾಯ 2ನೇ ವಾಕ್ಯ ಓದಿದ್ಮೇಲೆ ಕೈ ಎತ್ರಿ ಬೇಗ. 7ನೇ ಅಧ್ಯಾಯ 2ನೇ ವಾಕ್ಯ. ಓದಿ ಮುಗಿಸಿ ಕೈ ಎತ್ತಬೇಕು, ಆಮೇಲೆ ಗೊತ್ತಾಗಲ್ಲ. ಆಮೇಲೆ ರೈಟ್. 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ, ಯೋಶುವನು ಜನರನ್ನು ಕರೆದು, ನೀವು ಗಡ್ಡ ಹತ್ತಿ ಬೆತೇಲಿನ ಪೂರ್ವಕ್ಕೂ ಬೆತಾಲಿನ ಸಮೀಪದಲ್ಲಿರುವ ಆಯಿ ಎಂಬ ಪ್ರಾಂತವನ್ನ ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳಿಸಿದ್ರು. ಹಲ್ಲೆಲೂಯಾ. ನೋಡ್ರಿ, ಈ ಒಂದು ಯೆರಿಕೋ ಪಟ್ಟಣವನ್ನ ಗೆದ್ದ ಮೇಲೆ
ಈ ಎರಿಕೋ ಪಟ್ಟಣ ಇವರಿಗೆ ಸ್ವಾಧೀನವಾದ ಮೇಲೆ, ಎರಿಕೋ ಪಟ್ಟಣವನ್ನ ಹಾಳು ದಿಬ್ಬವಾಗಿ ಮಾಡಿದ ಮೇಲೆ ಯೋಶುವನು ಏನ್ ಮಾಡ್ತಾರೆ, ಸ್ವಲ್ಪ ಜನರನ್ನ ಕಳಿಸಿ ಏನೋ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಏನು, ಪಕ್ಕದಲ್ಲಿರುವ ಊರುಗಳನ್ನ ಹೋಗಿ ನೋಡ್ಕೊಂಡ್ ಬರ್ರಿ, ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಸೈನ್ಯ ಬಲ ಏನಿದೆ, ನಾವು ಎಷ್ಟು ಜನ ಹೋಗಿ ಯುದ್ಧ ಮಾಡಬಹುದು, ಎಷ್ಟು ಜನ ಹೋದ್ರೆ ಸಾಕಾಗ್ತದೆ. ಅಲ್ಲೆಲ್ಲೂಯ ಯೋಸುನು ಸ್ವಲ್ಪ ಜನರನ್ನ ಆಯಿ ಎಂಬ ಪಟ್ಟಣಕ್ಕೆ, ಅಲ್ಲೆಲ್ಲೂಯ ಅದರ ಪೂರ್ವದಲ್ಲಿರುವ ಬೆತಾವಿನ ಎಂಬ ಪಟ್ಟಣಕ್ಕೆ ಸ್ವಲ್ಪ ಜನರನ್ನ ಕಳಿಸಿಕೊಡ್ತಾರೆ. ಹೋಗಿ ನೋಡ್ಕೊಂಡ್ ಬರಪ್ಪ, ಹೇಗಿದೆ ಪಟ್ಟಣ, ನಾವು ಗೆಲ್ಲಬಹುದಾ, ಎಷ್ಟು ಜನ ಬೇಕು, ಏನ್ ಮಾಡಬೇಕು, ಹೋಗಿ ನೋಡ್ಕೊಂಡ್ ಬರ್ರಿ ಅಂದಾಗ 3ನೇ ವಾಕ್ಯದಲ್ಲಿ ನೋಡ್ತಾರೆ, ಅವರು ಹೋಗಿ ಆಯಿ ಎಂಬ ಊರನ್ನ ಸಂಚರಿಸಿ ನೋಡಿ ಹಿಂದಿರುಗಿ ಬಂದು ಯೋಶುವನಿಗೆ, ಎಲ್ಲಾ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3 ಸಾವಿರ ಹೋದರೆ ಸಾಕು, ಅವರು ಪಟ್ಟಣವನ್ನು ಜಯಿಸಬಹುದು, ಎಲ್ಲರನ್ನು ಕಳಿಸಿ ಸುಮ್ಮನೆ ತಣಿಸುವುದೇಕೆ, ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಅಂತ ಹೇಳಿದರು. ಅಲ್ಲೆಲ್ಲೂಯ. ನೋಡ್ರಿ, ಇನ್ಸ್ಪೆಕ್ಷನ್ ಹೋದವರು ಏನ್ ಹೇಳ್ತಾ ಇದ್ದಾರೆ, ಯೋಶುವನೇ ಎಲ್ಲರೂ ಬೇಡ, ಒಂದು ಎಷ್ಟಿಂದ 2 ರಿಂದ 3 ಸಾವಿರ ಜನ ಹೋದ್ರೆ ಸಾಕು, ಅವ್ರನ್ನ ನಾವು ಗೆದ್ದುಬಹುದು. ಅವ್ರೇನು ಅಷ್ಟು ಬಲಶಾಲಿಗಳಲ್ಲ, ಅವ್ರ ಹತ್ರ ಅಷ್ಟೇನು ಶಕ್ತಿ ಏನಿಲ್ಲ, ನಾರ್ಮಲ್ ಆಗಿರೋರೆ. ಒಂದ್ 2-3 ಸಾವಿರ ಹೋದ್ರೆ ಆರಾಮಾಗಿ ಹೊಡೆದ್ಬಿಟ್ಟು ಅವ್ರನ್ನ ಗೆದ್ದು ಬಿಡ್ಬೋದು ಅಂತ ಹೇಳಿ ಬಂದು ಯೋಶುವನಿಗೆ ಇರ್ತಾರೆ. ಯೋಶುವನ್ ಏನ್ ಮಾಡ್ತಾನೆ, ಸರಿಯಪ್ಪ ಆಯ್ತು, ಅದರಂತೆಯೇ 4ನೇ ವಾಕ್ಯ ನೋಡಿ ಕೊಡ್ರಿ, ಅದರಂತೆಯೇ ಸುಮಾರು 3,000 ಮಂದಿ ಹೋದರು. ಆದ್ರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ಆಯಿ ಎಂಬ ಊರಿನವರವರನ್ನು ಊರು ನೆಲದಲ್ಲಿಯೇ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರಾಯೇಲರ ಧೈರ್ಯವು ನೀರಾಯಿತು. ನೋಡ್ರಿ, ಎರಿಕೋ ಪಟ್ಟಣದಲ್ಲಿ ಯಾರು ಏನು ಮಾಡಕ್ಕಾಗಿಲ್ಲ, ಅಷ್ಟು ದೊಡ್ಡ ಏನು ಒಂದು ಗೋಡೆ ಇದ್ದಾಗಲೂ ಕೂಡ ಇಸ್ರೇಲರು ಈಸಿಯಾಗಿ ಒಳಗೋಗಿ ಆ ದೇಶವನ್ನ ಏನ್ ಮಾಡ್ಕೊಂಡ್ಬಿಟ್ಟು ತಮಗೆ ಸ್ವಾಧೀನ ಮಾಡ್ಕೊಂಡು. ಆದ್ರೆ ಆಯಿ ಎಂಬ ಊರಿನ ಜನರು ಸ್ವಲ್ಪ ಜನ, ಬಹಳ ಸ್ವಲ್ಪ ಜನ, ಇಸ್ರೇಲರ ಮುಂದೆ ಯಾವ ಲೆಕ್ಕಕ್ಕೂ ಅವರಿಲ್ಲ. ಆದ್ರೆ ಈ ಆಯಿ ಪಟ್ಟಣಕ್ಕೆ 3,000 ಜನರು ಹೋದಾಗ ಆ ಪಟ್ಟಣದವರು ಇವರನ್ನು ಓಡಿಸಿ ಹೊಡಿತಾರೆ, ಇವರನ್ನು ಓಡಾಡಿಸಿಕೊಂಡು ಹೊಡಿತಾರೆ. 36 ಜನ ಸತ್ತು ಹೋಗ್ಬಿಡ್ತಾರೆ. ಎರಿಕೋ ಪಟ್ಟಣದವರ ಮುಂದೆ ಏನೋ ಅಷ್ಟು ದೊಡ್ಡ ಗೋಡೆ ಇಟ್ಟವರು, ಅಷ್ಟು ಬಲಶಾಲಿಗಳು, ಅವರ ಎಲ್ಲಾ ವಿಧವಾದ ಬಲಗಳು, ಆಯುಧಗಳು, ಶಕ್ತಿಗಳು ಇದ್ದವರನ್ನ ಇಸ್ರೇಲರು ಈಸಿಯಾಗಿ ಸೋಲಿಸಿಬಿಟ್ಟರು. ಆದ್ರೆ ಈ ಆಯಿ ಎಂಬ ಪಟ್ಟಣದವರು ಬಹಳ ಸಣ್ಣ ಜನರು, ಅವರ ಹತ್ರ ಅಷ್ಟು ದೊಡ್ಡ ಬಲಶಾಲಿಗಳು, ಹಣವಂತರು, ಜನವಂತರು, ಶಕ್ತಿಶಾಲಿಗಳು, ಏನು ಯುದ್ಧ ಸ್ಥಾನದವರು ಯಾರು ಇಲ್ಲ, ಸ್ವಲ್ಪ ಜನರು ಮಾತ್ರ ಊರು ಮಾಡ್ಕೊಂಡಿದ್ದಾರೆ. ಆದ್ರೆ ಅವರನ್ನು ಇಸ್ರೇಲರು ಏನು ಯುದ್ಧ ಮಾಡುವವರು, ಯುದ್ಧ ದಾಟಿಗಳು ಯಾರು ಏನು ಮಾಡಲಿಕ್ಕೆ ಆಗುದಿಲ್ಲ. ವಾಕ್ಯ ಹೇಳ್ತದೆ, ಇಸ್ರೇಲರ ಧೈರ್ಯವು ಕರಗಿ ನೀರಾಗಿ ಹೋಗಿ. ಎಲ್ಲ ಇಸ್ರೇಲರು ನಡವಳಿಕೆ ಸ್ಟಾರ್ಟ್ ಆದ್ರು. ಅಯ್ಯೋ, ಆಯಿ ಪಾಠ ಇಷ್ಟು ಸಣ್ಣ ಜನಾಂಗದವ್ರು ನಮ್ಮನ್ನು ಹೊಡೆದು ಬಿಟ್ರ, ಇಷ್ಟು ಸಣ್ಣ ಕೆಲವರು ನಮ್ಮನ್ನು ಹೊಡೆದು ಬಿಟ್ರ, ನಾವು ಯಾವ ಪ್ರಯೋಜನಕ್ಕೆ ಬರಲ್ಲ. ಅಲ್ಲಿ ನೋಡಿ, ಕೆಳಗಿನ ವಾಕ್ಯ ಓದುವಾಗ ಯೋಶುವನು 6ನೇ ವಾಕ್ಯ, ಆಗ ಯೋಶುವನು ಇಸ್ರೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನ ಹರಿದುಕೊಂಡು ತಲೆಯ ಮೇಲೆ ಬೂದಿಗಳನ್ನು ಹಾಕಿಕೊಂಡು ಸಾಯಂಕಾಲದವರೆಗೆ ಕರ್ತನ ಮಂಜೂಷದ ಮುಂದೆ ಬೋರಲು ಬಿದ್ದರು. ಎಲ್ಲ ಒಂದ್ ಕೈ ಅಂತೆ ಅಲ್ಲಿ ಹೇಳೋಣ ಶಬ್ದವಾಗಿ, ಹಲ್ಲೆಲೂಯಾ. ನೋಡ್ರಿ, ಬಲಶಾಲಿಗಳಾಗಿದ್ದವರು ಸಣ್ಣ ಜನರ ಮುಂದೆ ಸೋತು ನೀರಾಗಿ ನಿಂತು ಅವ್ರ ಧೈರ್ಯವೆಲ್ಲ ಕರಗಿ ಹೋದ್ರು. ಹಲ್ಲೆಲೂಯಾ. ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ಎಷ್ಟೋ ವಿಷಯಗಳಲ್ಲಿ ಇನ್ನೇನು ಗೆದ್ದೇ ಆಯ್ತು ಅಂತ ಅನ್ಕೊಂಡಿದ್ದಾಗ ಸೋತು ಹೋಗುತ್ತೆ, ಇನ್ನೇನು ಎಲ್ಲ ಆಶೀರ್ವಾದವಾಯ್ತು ಅಂದಾಗ ಸೋತು ಹೋಗಿರುತ್ತೆ, ಇನ್ನೇನು ಎಲ್ಲ ಸರಿ ಆಯ್ತು ಅಂದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಎಲ್ಲವೂ ಆಯ್ತು ಅಂದಾಗ ಮತ್ತೊಂದು ಏನೋ ಹೋರಾಟವು ಪ್ರಾರಂಭವಾಗಿತ್ತು. ಅಯ್ಯೋ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಉಪವಾಸ ಮಾಡ್ತಾ ಇದ್ದೇವೆ, ಚರ್ಚಿಗೆ ಹೋಗ್ತಾ ಇದ್ದೇವೆ, ಎತ್ತ ಆಗ್ತಿದೆ, ಅರ್ಥನೇ ಆಗೋದಿಲ್ಲ. ನೋಡ್ರಿ, ಇಸ್ರಾಯೇಲರಿಗೆ ಅರ್ಥ ಆಗ್ತಾ ಇಲ್ಲ. ನೀವು 7ನೇ ಅಧ್ಯಾಯ 7ನೇ ವಾಕ್ಯ, ಯೋಶುವನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನಂತ ಹಾಕಿ ನೋಡ್ರಿ. ಯೋಶುವನು 7ನೇ ವಾಕ್ಯ, ಯೋಶುವನು, ಅಯ್ಯೋ ಕರ್ತನೇ,
ನೀನು ಈ ಜನರನ್ನು ಯೋರ್ದಾನ್ ಹೊಳೆಯನ್ನ ದಾಟಿಸಿದ್ದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ನಾವು ಇಷ್ಟೇ ಸಾಕೆಂದು ಯೋರ್ದಾನ್ ಹೊಳೆಯ ಆಚೆಯಲ್ಲೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಕರ್ತನೇ, ಇಸ್ರೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದಾರಲ್ಲ, ಇನ್ನೇನು ಹೇಳಲಿ? ಕಾನಾನ್ಯರು ದೇಶದ ಬೇರೆ ಎಲ್ಲಾ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರನ್ನು ಉಳಿಯದಂತೆ ಮಾಡುವರು. ದೇವಸ್ಥಾನ ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ನಮ್ಮನ್ನು ಯಾಕೆ ಯೋರ್ದಾನ್ ಹೊಳೆಯನ್ನ ದಾಟಿಸ್ದೆ? ನಾವು ಯೋರ್ದಾನ್ ಹೊಳೆ ಆಚೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತಲ್ಲ, ಯಾಕೆ ನಮ್ಗೆ ಯೋರ್ದಾನ್ ಹೊಳೆಯನ್ನ ದಾಟಿಸ್ದೆ? ಈ ವಾಕ್ಯವನ್ನ ಓದಿಕೊಡ್ರಿ. ಯೋರ್ದಾನ್ ಹೊಳೆ ಎಂದರೆ ಏನು? ಆ ಯೋರ್ದಾನ್ ಹೊಳೆಯನ್ನ ಹೇಗೆ ದೇವರು ದಾಟಿಸಿದಂತ ನೀವು ಸತ್ಯವೇದನ ಇಂದಿನ 4ನೇ ಅಧ್ಯಾಯ 5ನೇ ಅಧ್ಯಾಯವನ್ನ ನೀವು ಮನೆಗೆ ಓದ್ಕೊಳ್ರಿ. ಈಗ ಹೇಳೋದಕ್ಕೆ ನನಗೆ ಸಮಯವಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಆ ಯೋರ್ದಾನ್ ಹೊಳೆಯನ್ನ ಬತ್ತಿಸಿ ಆ ಯೋರ್ದಾನ್ ಹೊಳೆಯ ಮೊಣನೆಲದಲ್ಲಿ ದೇವರು ಇವರನ್ನ ಕರೆದುಕೊಂಡು ಬಂದಿರ್ತಾನೆ. ಯೋಶುವನು ಪ್ರಾರ್ಥನೆ ಮಾಡ್ತಾ, ಅಪ್ಪ ಯಾಕಪ್ಪ ನಮ್ಮನ್ನು ಕರ್ಕೊಂಡ್ ಬಂದೆ? ಯಾಕಪ್ಪ ಹೊಳೆ ದಾಟಿಸ್ದೆ? ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ. ಈ ಸಣ್ಣ ಜನಾಂಗದವ್ರ ಮುಂದೆ ನಾವು ಬೆನ್ನು ತೋರಿಸಿ ಓಡಿ ಬರಬೇಕಾಯ್ತಾ? ನಮ್ಮ 36 ಜನರು ಸತ್ತು ಹೋದ್ರು. ಇದನ್ನ ಸುತ್ತಮುತ್ತ ಇರುವ ರಾಜರು ಅವರು ಇವರು ಕೇಳಿದ್ರೆ ಅವರೆಲ್ಲ ಸುತ್ತಿಕೊಂಡು ಬಂದು ನಮ್ಮ ಮೇಲೆ ಬಿದ್ದರೆ ನಾವು ನಾಶವಾಗಿ ಹೋಗ್ತೇವಪ್ಪ. ನೀವು ನಮ್ಮನ್ನು ಯಾಕೆ ಕರೆದುಕೊಂಡು? ಇದೇ ರೀತಿಯಾದ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ. ಯಾಕೆ ಇಷ್ಟು ಹೋರಾಟ ಸ್ವಾಮಿ? ಯಾಕೆ ಇಷ್ಟು ಕಷ್ಟಪ್ಪ? ಯಾಕೆ ಇಷ್ಟು ವೇದನೆ? ಯಾಕೆ ಇಷ್ಟು ಕಣ್ಣೀರು? ಯಾಕೆ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾನೇ ಯಾಕೆ ಸಹಿಸಬೇಕಪ್ಪ? ಹೇಳ್ತೇವೆ ನಾವು. ಯಾಕೆ ಸ್ವಾಮಿ ನನಗೆ ಮಾತ್ರ ಸ್ವಾಮಿ ಯಾಕೆ ಇಷ್ಟು ಕಣ್ಣೀರು? ನನಗೆ ಮಾತ್ರ ಯಾಕೆ ಇಷ್ಟು ಹೋರಾಟ? ಓ, ಎಲ್ಲರ ಮುಂದೆ ನಾವು ತಲೆ ತಗ್ಗಿಸಬೇಕಾಯ್ತಲ್ಲ, ಎಲ್ಲರ ಮುಂದೆಯಿಂದ ಓಡಿ ಬರಬೇಕಾಯ್ತಲ್ಲ, ನಮಗಿಂತ ಸಣ್ಣವರಿದ್ದವರೆಲ್ಲ ಇವತ್ತು ಮರ್ಯಾದೆ ತೆಗೆಯುವ ಆ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವಲ್ಲ ಅಂತ ಅನೇಕ ಸಮಯಗಳಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕಣ್ಣೀರಿರುತ್ತೇವೆ. ದೇವರ ಸನ್ನಿಧಿಯಲ್ಲಿ ಕಣ್ಣೀರಿರುತ್ತೇವೆ. ಸ್ವಾಮಿ, ನಮ್ಮ ಜೀವಿತ ಹೇಗೆ? ಹೀಗೆ ಆದ್ರೆ ನಾವು ಹೇಗೆ ಬದುಕೋದು ಸ್ವಾಮಿ? ಹೀಗೆ ಆದ್ರೆ ನಾವು ಹೇಗೆ ಜೀವಿಸೋದಪ್ಪ? ಹೇಳ್ತೇವಾ ಇಲ್ಲವ? ಪ್ರಾರ್ಥಿಸ್ತೇವಾ ಇಲ್ಲವ? ಹೇಗೆ ಹೇಳ್ರಿ, ಹೌದಾ ಇಲ್ವಾ? ಹಲ್ಲೆಲೂಯಾ. ಎಷ್ಟೋ ಹೋರಾಟ, ಎಷ್ಟೋ ವೇದನೆ, ಎಷ್ಟೋ ಸಂಕಟ, ಎಷ್ಟೋ ಬಾಧೆ. ಯಾರ್ಯಾರ ಮುಂದಿನೋ ನಾವು ಆಶೀರ್ವಾದವಾಗಿದ್ದಿರ್ತೇವೆ. ಬೇರೆ ಯಾರೋ ಮುಂದೆ, ಓ ಇವರು ಅಲ್ಪರು ಏನು ಇಲ್ಲದವರ ಮುಂದೆ ಇಸ್ರಾಯೇಲರು ಸೋತು ಓಡಿ ಬಂದ್ಬಿಟ್ಟು ಬಲಶಾಲಿಗಳ ಮುಂದೆ ಗೆದ್ರು. ಹಲ್ಲೆಲೂಯಾ. ಬಲ ಇಲ್ಲದವರ ಮುಂದೆ ಸೋತು. ಯೋಶುವನು ತನ್ನ ಬಟ್ಟೆಗಳನ್ನ ಹರಿದುಕೊಂಡು ಕಣ್ಣೀರಿಡ್ತಾ ಇದ್ದಾನೆ. ಸ್ವಾಮಿ ಯಾಕಪ್ಪ? ಸ್ವಾಮಿ ಯಾಕಪ್ಪ? ಸ್ವಾಮಿ ಯಾಕಪ್ಪ? ಸ್ವಾಮಿ ಯಾಕಪ್ಪ ಈ ಸೋಲು ನಮಗೆ? ಸ್ವಾಮಿ ಯಾಕಪ್ಪ ಈ ಕಷ್ಟ ನಮಗೆ? ಸ್ವಾಮಿ ಯಾಕಪ್ಪ ಈ ವೇದನೆ ನಮಗೆ? ಸ್ವಾಮಿ ಯಾಕಪ್ಪ ಈ ಸಂಕಟಗಳು ನಮ್ಗೆ ಯಾಕಪ್ಪ ಸುತ್ತಕೊಂಡಿದೆ? ಕಣ್ಣೀರಾಗ್ತಾ ಇದ್ದಾರೆ. ಇಷ್ಟು ವರ್ಷ ನಾನು ಚರ್ಚಿಗೆ ಬಂದು ಏನ್ ಪ್ರಯೋಜನ? ಇಷ್ಟು ವರ್ಷ ಪ್ರಾರ್ಥನೆ ಮಾಡಿ ಏನ್ ಪ್ರಯೋಜನ? ಇಷ್ಟು ವರ್ಷ ಅದನ್ನು ಮಾಡಿ ಏನ್ ಪ್ರಯೋಜನ? ನನ್ನ ಜೀವಿತದಲ್ಲಿ ಬದಲಾವಣೆ ಇಲ್ಲ, ನನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ, ನನ್ನ ಜೀವಿತದಲ್ಲಿ ಉನ್ನತಿ ಇಲ್ಲ, ನನ್ನ ಜೀವಿತದಲ್ಲಿ ಯಾವುದೇ ಒಂದು ಅದ್ಭುತಗಳು ಕಾಣ್ತಾ ಇಲ್ಲ. ನಾನು ಇಂತಾಗೇ ಇದ್ದೇನಲ್ಲಪ್ಪ ಅಂತ ನಾವ್ ಎಷ್ಟೋ ಜನರು ಮಾತನಾಡ್ತಾ ಇದ್ದೇವೆ, ಎಷ್ಟೋ ಜನರು ಹೇಳ್ತಾ ಇದ್ದೇವೆ. ಕಾರಣ ಗೊತ್ತಾ? ಹಲ್ಲೆಲೂಯಾ. ಎಲ್ಲದಕ್ಕೂ ಒಂದು ಕಾರಣ ಇರ್ತದೆ ಪ್ರಿಯ ಸಹೋದರನೇ, ಸಹೋದರಿಯೇ. ಎಲ್ಲದಕ್ಕೂ ಒಂದು ಕಾರಣ ಇರ್ತದೆ. ಅದನ್ನ ನೀನು ತಿಳಿದುಕೊಳ್ಳುವವರೆಗೂ ನಿನಗೆ ಸಮಸ್ಯೆಗಳು, ಹೋರಾಟಗಳು ಕಾಡ್ತಾ ಇರ್ತದೆ. ಯಾವಾಗಲೂ ನಿನ್ನ ಮನೆಯಲ್ಲಿ ಸಮಸ್ಯೆ ಬಂದಾಗ, ಹೋರಾಟ ಬಂದಾಗ, ರೋಗ ಬಂದಾಗ, ಬೇಡವಾದ ಕಾರ್ಯಗಳು ಬಂದಾಗ, ನೀನ್ ನೆನೆಸದೇ ಇರುವಂತ ಕಾರ್ಯಗಳು, ಆಪತ್ತುಗಳು ನಿನ್ನ ಮೇಲೆ ಬಂದಾಗ, ನೀನು ಮೊಟ್ಟ ಮೊದಲದಾಗಿ ಮಾಡಬೇಕಾದ ಕೆಲಸ, ದೇವರೇ ಯಾಕಪ್ಪ ಹಿಂಗಾಯ್ತು ಅಂತ ಕೇಳೋದಲ್ಲ. ದೇವರೇ ಇದು ಆಗಲಿಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್? ಎಲ್ಲದಕ್ಕೂ ಒಂದು ಕಾರಣ ಇರ್ತದೆ, ಎಲ್ಲದಕ್ಕೂ ಒಂದು ಉದ್ದೇಶ ಇರ್ತದೆ, ಎಲ್ಲದಕ್ಕೂ ಏನೋ ಒಂದು ಕಾರಣ ಇರ್ತದೆ. ಹೇಳ್ತೇವಾ? ಯಾಕೆ ಆಶೀರ್ವಾದ ಇಲ್ಲ? ಯಾಕೆ ಸಮಸ್ಯೆಗಳು ಸರಿ ಆಗ್ತಾ ಇಲ್ಲ? ಯಾಕೆ ಸಾಲದ ಬಾಧಗಳು ತೀರ್ತಾ ಇಲ್ಲ? ಯಾಕೆ ನಾವು ಆಶೀರ್ವದಿಸಲ್ಪಟ್ಟಿಲ್ಲ? ಕಾರಣ, ಅದರಿಂದ ಒಂದು ಕಾರಣ ಇದೆ. ಅದನ್ನ ನೀನು ತಿಳಿದುಕೊಳ್ಳುವವರೆಗೂ ನಿನ್ನ ಸಮಸ್ಯೆ ತೀರೋದಿಲ್ಲ. ಹಲ್ಲೆಲೂಯಾ. ಯೋಶುವನು ದೇವರ ಸನ್ನಿಧಿಯಲ್ಲಿ ಹೋಗಿ ಕಣ್ಣೀರಿಡ್ತಾರೆ, ಅಪ್ಪ ಏನ್ ಕಾರಣಪ್ಪ? ಯಾಕಪ್ಪ ನಮ್ಮನ್ನು ನೀನು ಕರ್ಕೊಂಡ್ ಬಂದೆ? ಯಾಕಪ್ಪ ಇವ್ರು ನಮ್ಮನ್ನು ಸೋಲಿಸಲು ಕಾರಣ ಏನು? ಹಲ್ಲೆಲೂಯಾ.
ಇದ್ದೀರಾ? ಹಲ್ಲೆಲೂಯ. ಕೈಗಳತ್ತಿ ಹಲ್ಲೆಲೂಯ. ಆಗ ಯೋಶುವನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಯೋಶುವನೊಟ್ಟಿಗೆ ಮಾತನಾಡ್ತಾರೆ. 10ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಆಗ ಕರ್ತನು ಯೋಶುವನಿಗೆ ಹೇಳಿದ್ದೇನೆಂದ್ರೆ, ಏನು ನೀನು ಈ ಪ್ರಕಾರ ಬೋರಲ ಬಿದ್ದಿರುವುದೇನು? ಬೋರಲು ಬಿದ್ದಿರುವುದೇಕೆ? ಯೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ಯಾಕಪ್ಪ ಇನ್ ಬೋರ್ ಬಿದ್ದು ಕಣ್ಣೀರು ಯಾಕೆ ಆಗ್ತಿದ್ಯಾ? ಎದೋ ಅಳಬೇಡ ಇದ್ದೋ. ಹಲ್ಲೆಲೂಯ. ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಗಮನಿಸ್ರಿ, ದೇವರು ಯೋಶುವನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಏನಂತ? ಯೋಶುವನೇ, ಯಾಕೆ ಬೋರ್ ಬಿದ್ದು ಕಣ್ಣೀರು ಯಾಕೆ ಸುರಿಸ್ತಾ ಇದ್ದೀಯಾ? ಕಾರಣ ತಿಳ್ಕೋ. ನೀವು ಸೋಲೋದಕ್ಕೆ ಕಾರಣ ತಿಳ್ಕೋ. ನನ್ನ ಹತ್ರ ಕೇಳು, ಕಾರಣ ಹೇಳ್ತೀನಿ. ಏನು ಕಾರಣ? ಇಸ್ರಾಯೇಲ್ ಜನರು ನನ್ನ ಮಾತನ್ನ ಮೀರಿ ಪಾಪ ಮಾಡಿದ್ದಾರೆ. ಇಸ್ರಾಯೇಲರು ಪಾಪಿಷ್ಠರಾಗಿದ್ದಾರೆ. ಹಲ್ಲೆಲೂಯ. ಇಸ್ರಾಯೇಲರು ಏನಾಗಿದ್ದಾರೆ? ಪಾಪಿಷ್ಠರಾಗಿದ್ದಾರೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಸಮಸ್ಯೆಗಳಿಗೆ ಕಾರಣ ಪಾಪ ಆಗಿರ್ತದೆ. ಹಲ್ಲೆಲೂಯ. ಎಷ್ಟೋ ಜನ ಅನ್ಕೊಂಡಿರ್ತೀವಿ ಸೈತಾನ ಕೊಡ್ತಾನಂತ. ಸೈತಾನ 3% ಕೊಡೋದಿಲ್ಲ. 3% ನಮ್ಮಿಂದಾನೇ ಬರೋದು ಸಮಸ್ಯೆ. ಜ್ಞಾಪಕ ಇಟ್ಕೋ ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನಿಂದಾನೇ ನಿನ್ನ ಕುಟುಂಬಕ್ಕೆ ಸಮಸ್ಯೆ, ನಿನ್ನಿಂದಾನೇ ನಿನ್ನ ಜೀವಿತದಲ್ಲಿ ಸಮಸ್ಯೆ, ನಿನ್ನಿಂದಲೇ ಗೆಲ್ಲುವ ಸಮಯದಲ್ಲಿ ಸೋತು ಹೋಗ್ತಾ ಇದೀಯಾ. ಆಶೀರ್ವಾದ ಸಮಯದಲ್ಲಿ ಆಶೀರ್ವಾದ ಹೊಂದಿಕೊಳ್ಳದೆ ಶಾಪವನ್ನು ಹೊಂದಿಕೊಳ್ತಾ ಇದೀಯಾ. ಕಾರಣ ನೀನೇ ಕಾರಣ. ನೀನು ಆಗುವವರಿಂದ ತಗ್ಗಾಗಿದ್ದೀಯ. ದೇವರು ಯೋಶುವನೊಟ್ಟಿಗೆ ಸ್ಪಷ್ಟವಾಗಿ ಮಾತಾಡ್ತಿದ್ದ, ಯೋಶುವನೇ ಯಾಕೆ ಕೂಗಾಡ್ತಿದ್ದೇನೆ? ಏನೋ ಪ್ರಾರ್ಥನೆ ಮಾಡಿ ಸಾಕು. ಕಾರಣ ಏನು? ಇಸ್ರಾಯೇಲ್ ಜನರು ನನ್ನ ವಿರೋಧವಾಗಿ ಪಾಪ ಮಾಡಿ. ಸ್ಪಷ್ಟವಾಗಿ ನೋಡ್ರಿ, ದೇವರು ಏನ್ ಹೇಳ್ತಾರೆ ಕರೆಕ್ಟ್ ಗಮನಿಸಿ ನೋಡ್ರಿ. 10ನೇ ವಾಕ್ಯ, 7 ಈ ಪ್ರಕಾರ ಬೋರಲು ಬಿದ್ದಿರುವುದಕ್ಕೆ ಇಸ್ರಾಯೇಲರು ನನ್ನ ನಿಬಂಧನೆಗಳನ್ನ ಮೀರಿ ಪಾಪಿಸುತ್ತಾರೆ. ಹಲ್ಲೆಲೂಯ. ಕೀಬೋರ್ಡ್ ಸೌಂಡ್ ಎಲ್ಲ ಕಡಿಮೆ ಇದೆಯಾ? ಕೀಬೋರ್ಡ್ ಸೌಂಡ್ ಏನಿಲ್ಲ ತಾನೆ? ಹಾ, ರೈಟ್. ಸ್ಪಷ್ಟವಾಗಿ ಕೇಳ್ತಾ ಇದೀನ ಮಾತಾಡ್ತಾ ಇರೋದು? ಹೇಗೆ ಹೇಳ್ರಿ ಎಲ್ಲರೂ. ಹಿಂದೆ ಇರೋರಿಗೆ ಕೇಳಿಸ್ತಾ ಇದೆಯಾ? ಆಮೇಲೆ ಹಲ್ಲೆಲೂಯ. ನೋಡ್ರಿ, ದೇವರು ಯೋಶುವನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಯೋಶುವನೇ ಎದ್ದು, ನಿನ್ನ ಜನರು ಇಸ್ರಾಯೇಲ್ ಜನರು ಏನಾಗಿದ್ದಾರೆ? ಪಾಪಿಷ್ಠರಾಗಿದ್ದಾರೆ. ಕಾರಣ ನನ್ನ ನಿಬಂಧನೆಗಳನ್ನ ಮೀರಿ ಪಾಪ ಮಾಡಿ. ಯಾವಾಗ ದೇವರ ಮಾತನ್ನ ಮೀರಿ ನೀನು ಪಾಪ ಮಾಡ್ತೀಯೋ, ಯಾವಾಗ ದೇವರ ಮಾತನ್ನ ಮೀರಿ ನಿನಗೆ ಇಷ್ಟವಾಗಿರುವ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತೀಯೋ, ಸಹೋದರನೇ ಸಹೋದರಿಯೇ, ನೀನು ಸೋತು ಹೋಗ್ತೀಯಾ. ನೀನು ಸೋತು ಹೋಗ್ತೀಯಾ. ನಿನ್ನ ಕೆಲಸದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ಎಲ್ಲಾ ವಿಷಯದಲ್ಲಿ ನೀವು ಸೋಲನ್ನೇ ಕಾಣ್ತೀರಾ. ಕಾರಣ ದೇವರ ವಿರೋಧವಾಗಿ ಪಾಪಗಳನ್ನು ಮಾಡುವ. ಯೆರಿಕೋ ಪಟ್ಟಣ ದೇವರು ಜಯವನ್ನ ಕೊಟ್ಟರು. ಯೋರ್ದಾನ್ ಆ ಒಂದು ನದಿಯಲ್ಲಿ ದೇವರು ನಡೆಸಿಕೊಂಡು ಬಂದರು, ಒಣನೆಲವಾಗಿ ಮಾಡಿ. ಅದಕ್ಕೆ ಮುಂಚಿತವಾಗಿ ಐಗುಪ್ತ ದೇಶದಿಂದ ದೇವರು ಮೋಶ ಮುಖಾಂತರ ಇಲ್ಲಿವರೆಗೂ ಕರೆದುಕೊಂಡು ಬಂದರು. ಜಯ ಕೊಡಲಾಗುವುದಿಲ್ಲವ? ಜಯವನ್ನು ಹೊಂದಿಕೊಳ್ಳಲು ಆಗೋದಿಲ್ಲವ? ಕಾರಣ ದೇವರ ವಿರೋಧವಾಗಿ ಇಸ್ರಾಯೇಲ್ ಜನರು ಪಾಪ ಮಾಡಿದರು. ಹಲ್ಲೆಲೂಯ. ಏನ್ ಮಾಡಿದ್ರು? ಇಸ್ರಾಯೇಲ್ ಜನರು ಪಾಪ ಮಾಡಿದರು. ಯಾವ ಪಾಪವನ್ನು ನೋಡುವಾಗ 11ನೇ ವಾಕ್ಯವನ್ನ ಮುಂದಿನ ಭಾಗದಲ್ಲಿ ಓದ್ತೇನೆ, ನೋಡಿಕೊಡ್ರಿ. 7ನೇ ಅಧ್ಯಾಯ 11ನೇ ವಾಕ್ಯ. ಯೋಶುವ, ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಹಲ್ಲೆಲೂಯ. ಏನ್ ಮಾಡಿದ್ರು? ದೇವರಿಗೆ ಮೀಸಲಾದ ವಸ್ತುಗಳನ್ನ ತೆಗೆದುಕೊಂಡು ಬಚ್ಚಿಟ್ಕೊಂಡ್ಬಿಟ್ರು. ದೇವರು ನನ್ನದು ಅಂತ ಹೇಳಿದಂತ ವಿಷಯಗಳನ್ನ ತೆಗೆದುಕೊಂಡು ಬಚ್ಚಿಟ್ಟುಕೊಂಡಿದ್ದಾರೆ.
ಇವರು ವಂಚಿತರಾಗಿದ್ದಾರೆ. ಆದುದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ, ಶಾಪಕ್ಕೆ ಕಾರಣವಾದದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೂ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಗಮನಿಸಿಕೊಂಡು ಸಹೋದರನೇ ಕೇಳು, ಸಹೋದರಿಯೇ ಕೇಳು, ಎಲ್ಲಿವರೆಗೂ ನಿನ್ನೊಳಗಿರುವ ಪಾಪವು ಹೋಗೋದಿಲ್ಲವೋ ಅಲ್ಲಿವರೆಗೂ ದೇವರು ನಿನ್ನ ಜೊತೆಯಲ್ಲಿ ಬರೋದಿಲ್ಲ. ಇಸ್ರಾಯೇಲರಿಗೆ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಆ ಪಾಪಿಷ್ಟ ಆ ಕಾರ್ಯಗಳು ತೆಗೆದು ಹಾಕುವವರೆಗೂ ನಾನು ನಿಮ್ ಜೊತೆ ಬರೋದು. ಯಾಕೆ ಆಶೀರ್ವಾದ ಇಲ್ಲ? ಯಾಕೆ ಹೋರಾಟಗಳಲ್ಲಿ ಕಾಣ್ತಾ ಇದೀಯಾ? ಯಾಕಂದ್ರೆ ನೀನು ಪಾಪವನ್ನು ಬಿಡುವುದಕ್ಕೆ ಮನಸ್ಸಿಲ್ಲ. ಹಲ್ಲೆಲೂಯಾ. ಏನು ಪಾಪ ಅಂದ್ರೆ ಏನು? ಏನ್ ಪಾಪ ಅಂದ್ರೆ ದೇವರ ಮಾತನ್ನ ಮೀರಿ ಅದು ಯಾವ ವಿಷಯ ಆಗಿದ್ರು ತಪ್ಪೆ. ದೇವರು ಬೇಡ ಅಂತ ಹೇಳೋದನ್ನ ನೀನು ಮಾಡಿದ್ರೆ ಅದು ಪಾಪನೇ, ನಿನಗೆ ಶಾಪನೇ ಸುತ್ತಿಕೊಳ್ಳೋದು. ಈಗ ಹೇಳ್ಬೋದು, ದೇವರಿಗೆ ನನ್ನ ಪರಿಸ್ಥಿತಿ ಗೊತ್ತಿಲ್ವಾ, ದೇವರಿಗೆ ಅದು ಗೊತ್ತಿಲ್ವಾ, ದೇವರಿಗೆ ಇದು ಗೊತ್ತಿಲ್ವಾ? ದೇವರಿಗೆಲ್ಲ ಗೊತ್ತು. ನಿನಗೇನ್ ಗೊತ್ತು? ನಿನಗೇನ್ ಗೊತ್ತಿದೆ? ನೀನ್ ಮಾಡೋದೆಲ್ಲ ನಿನಗೆ ಸರಿ, ದೇವರಿಗೆ ಸರಿಯಾಗಿದೆಯಾ? ಯಾವತ್ತಾರು ಗಮನಿಸಿದ್ದೀರಾ? ಯೋಚನೆ ಮಾಡಿದೀರಾ? ನಾನ್ ಮಾಡ್ತಾರೆ ಸರಿನಾ? ನೀನ್ ಮಾಡುವ ಕೆಲಸ ಆಗಿರ್ಲಿ, ನಿನ್ನ ಕುಟುಂಬದಲ್ಲಿ ಇರುವ ವಿಧವಾಗಿರ್ಲಿ, ಮಾತನಾಡುವ ಮಾತಾಗಿರ್ಲಿ, ನಿನ್ನ ಜೀವಿತವಾಗಿರ್ಲಿ ಸರಿಯಾಗಿದೆಯಾ ದೇವರ ಮುಂದೆ? ಓ, ದೇವರಿಗೆಲ್ಲ ಗೊತ್ತು, ದೇವರಿಗೆಲ್ಲ ಗೊತ್ತು, ನಿನಗೆ ಗೊತ್ತು. ಎಚ್ಚರ, ಶಾಪಗ್ರಸ್ತರಾಗ್ತೇವೆ ನಾವು. ಯಾಕೆ ಜೀವಿತದಲ್ಲಿ ಆಶೀರ್ವಾದ ಇಲ್ಲ? ಶಾಪ ಸುತ್ತಕೊಂಡಿದೆ. ಶಾಪ ಬರಲಿಕ್ಕೆ ಕಾರಣ ದೇವರ ವಿರೋಧವಾದ ಪಾಪವನ್ನ ಮಾಡಿದ್ದೇವೆ. ಶಾಪ ನಿನ್ನನ್ನ ಸುತ್ತಕೊಂಡಿದೆ. ಸ್ವಲ್ಪ ದುಡ್ಡಿದ್ರೆ ಆಶೀರ್ವಾದ ಇದ್ದಂಗ, ಸ್ವಲ್ಪ ಆಸ್ತಿ ಐಶ್ವರ್ಯ ಇದ್ಬಿಟ್ರೆ ನೀನ್ ಆಶೀರ್ವಾದವಾಗಿದೆ ಅಂತಲ್ಲ, ದೇವರು ಆಶೀರ್ವಾದ ಮಾಡಿದ್ದಾರೆ ಅಂತನ? ಹಲ್ಲೆಲೂಯಾ. ದೇವರು ಕೊಡುವಂತ ಆಶೀರ್ವಾದ ಅದು ನಿತ್ಯ ಜೀವಕ್ಕೆ ಸೇರಿಸ್ತದೆ. ಈ ಲೌಕಿಕ ಆಶೀರ್ವಾದಕ್ಕೆ ದೇವರು ಮುಖ್ಯತ್ವ ಕೊಡೋದಿಲ್ಲ. ಸಹೋದರನೇ ಸಹೋದರಿಯೇ, ದುಡ್ಡಿದೆ ಅಂತ, ದುಡ್ಡಿದೆ ಅಂತ ದೇವರ ಆಶೀರ್ವಾದ ಆಗಿದ್ದಾರೆ, ದೇವರು ನನ್ನ ಮೇಲೆ ಸಂತೋಷವಾಗಿದ್ದಾರೆ, ಅಲ್ಲ, ಸುಳ್ಳು. ಸೈತಾನನು ಕೊಡ್ತಾನೆ ನಿನಗೆ. ಎಷ್ಟು ಬೇಕು ಕೋಟಿಗಟ್ಟಲೆ ಕೊಡ್ತಾನೆ. ನೋಡಿ, ಲೋಕದ ಜನರನ್ನ ನೋಡಿ, ಎಷ್ಟು ಜನರು ಕೋಟ್ಯಾಧಿಸ್ತಿದ್ದಾರೆ. ಅವರೆಲ್ಲರೂ ಪರಲೋಕಕ್ಕೆ ಹೋಗ್ತಾರಾ? ದುಡ್ಡಿದ್ರೆ ನೀನು ಪರಲೋಕಕ್ಕೆ ಹೋಗೋದಿಲ್ಲ. ದೇವರಿಂದ ಜೀವಿತದಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಚರ್ಚಿಗೆ ಬರೋದ್ರಿಂದ ಪರಲೋಕಕ್ಕೆ ಹೋಗೋದಿಲ್ಲ. ದೇವರ ಮಾತನ್ನ ಕೇಳಿ ನಡೆಯಬೇಕು. ಆರಾಧನೆಯಿಂದ ಕೂಗಿ ಕೂಗಿ ಮಾಡೋದ್ರಿಂದ ಪರಲೋಕಕ್ಕೆ ನೀನು ಹೋಗೋದಿಲ್ಲ. ದೇವರ ಮಾತನ್ನ ಕೇಳಿ ನಡೆಯಬೇಕು. ನೀನೆಲ್ಲ ಮಾಡೋದ್ರಿಂದ ನಿನಗೆ ಆಶೀರ್ವಾದ ಬರೋದಿಲ್ಲ. ದೇವರ ಮಾತಿಗೆ ವಿಧೇಯನಾಗಿ ನಡೆದು ದೇವರು ಹೇಳುವಂತದನ್ನ ನೀನು ಮಾಡುವಾಗ, ದೇವರಿಗೆ ಬೇಡವಾದ ಕೆಲಸಗಳನ್ನ ನೀನು ಬಿಟ್ಟು ಬಿಡುವಾಗ ದೇವರು ನಿನ್ನ ಆಶೀರ್ವದಿಸ್ತಾನೆ. ಇಲ್ಲವಾದ್ರೆ ನಿನಗೆ ಸರಿ ತೋಚಿದ್ದು, ನಿನಗೆ ಸರಿಯಾದದ್ದು ನಾನ್ ಸರಿಯಾಗಿ ಮಾಡ್ತಿದ್ದೆ ಅಂತ ನೀನ್ ಅಂದ್ಕೊಂಡಿದ್ರೆ ನಿನ್ನ ಜೀವಿತದಲ್ಲಿ ಪಾಪವು ಅಂಟಿಕೊಂಡಿದೆ, ನಿನ್ನ ಜೀವಿತದಲ್ಲಿ ಶಾಪವು ಸುತ್ತಿಕೊಂಡಿದೆ. ಸಹೋದರನೇ ಸಹೋದರಿ, ಎಚ್ಚರ. ಹಲ್ಲೆಲೂಯಾ. ನೋಡ್ರಿ, 6ನೇ ಅಧ್ಯಾಯ, ಯೋಶುವನ 6ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ನೀವಾದರೂ ಕರ್ತನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳೆಯು ಶಾಪಕ್ಕೆ ಗುರಿಯಾಗಿ ಕೆಟ್ಟಿತು. ಎಲ್ಲಾ ಬೆಳ್ಳಿ ಬಂಗಾರವು, ತಾಮ್ರ, ಕಬ್ಬಿಣ ಪಾತ್ರೆಗಳು ಕರ್ತನಿಗೆ ಮೀಸಲಾದದ್ದು, ಆತನ ಭಂಡಾರಕ್ಕೆ ಸೇರತಕ್ಕವುಗಳು. ಹಲ್ಲೆಲೂಯಾ. ನೋಡ್ರಿ, ಆ ಯೆರಿಕೋ ಪಟ್ಟಣಕ್ಕೆ ಒಳಗೆ ಹೋಗುವುದಕ್ಕಿಂತ ಮುಂಚೆ ದೇವರು ಸ್ಪಷ್ಟವಾಗಿ ಯೆಹೋಶುವನ ಮುಖಾಂತರ ಮಾತಾಡ್ತಾರೆ. ನೋಡಪ್ಪ, ಅಲ್ಲಿರುವಂತ ಬೆಳ್ಳಿ, ಬಂಗಾರ, ಕಬ್ಬಿಣ, ಪಾತ್ರೆ ದೇವರಿಗೆ ಸಂಬಂಧಪಟ್ಟರು. ಹಲ್ಲೆಲೂಯಾ. ಬೆಳ್ಳಿ, ಬಂಗಾರ, ಕಬ್ಬಿಣ, ಪಾತ್ರೆ ದೇವರಿಗೆ ಸಂಬಂಧಪಟ್ಟ, ಅದ್ರಲ್ಲಿ ಯಾರು ನೀವು ಕೈ ಹಾಕಬಾರ್ದು. ಹಲ್ಲೆಲೂಯಾ. ಆದರೆ 7ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಯಹೂದ ಕುಲದವನು, ಜೆರೇಹನ ಗೋತ್ರದವನು, ಜಬ್ಬಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಆಕಾನನು ಕರ್ತನಿಗೆ ಮೀಸಲಾಗಿದ್ದ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲರು ದ್ರೋಹಿಗಳಾದರು. ಏನ್ ಮಾಡ್ದ ಅವನು? ಕದ್ಕೊಬಿಟ್ಟ. ದೇವರು ಸ್ಪಷ್ಟವಾಗಿ ಹೇಳಿದ್ರು, ನೋಡ್ರಪ್ಪ,
ಏನೋ ಬೆಳ್ಳಿ ಬಂಗಾರ ಕಬ್ಬಿಣ ಪಾತ್ರೆ ಯಾರಿಗೆ ಸಂಬಂಧಪಟ್ಟದ್ದು? ಯಾರಿಗೆ ಸಂಬಂಧಪಟ್ಟದ್ದು ಹೇಳ್ರಿ? ಯಾರಿಗೆ ಸಂಬಂಧಪಟ್ಟದ್ದು? ಶಬ್ದವಾಗಿ ದೇವರಿಗೆ ಸಂಬಂಧಪಟ್ಟದ್ದು. ಇದ್ರಲ್ಲಿ ಏನ್ ಮಾಡ್ದ? ಸ್ವಲ್ಪನ ತೆಗೆದು ಅವನ ಗುಡಾರದಲ್ಲಿ ಬಚ್ಚಿಟ್ಕೊಂಡು. ಆದ್ರೆ ಸಹೋದರಿ ಗಮನಿಸ್ರಿ ಎಲ್ಲ ಗಮನಿಸ್ರಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಹೋದ್ರಿ ಕರ್ತನಿಗೆ ಮೀಸಲಾಗಿದ್ದ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲರು ದ್ರೋಹಿಗಳಾದರು. ಹಲ್ಲೆಲೂಯಾ. ಯಾರು? ಯಾರು? ಇಸ್ರಾಯೇಲರು. ನೋಡ್ರಿ, ಯಹೂದ ಕುಲದವನು, ಜೆರೆಹ ಗೋತ್ರದವನು, ಜಬ್ಬಿಯ ಕುಟುಂಬದವನು, ಕರ್ಮಿಯ ಮಗನಾದ ಆಖಾನನು. ಯಾವುದೋ ಒಂದು ಕುಟುಂಬದಲ್ಲಿ ಯಾವನೋ ಒಬ್ಬನ ಕದ್ದಿದ್ದಕ್ಕೆ ದೇವರ ವಾಕ್ಯ ಹೇಳ್ತದೆ ಇಸ್ರಾಯೇಲರು ದ್ರೋಹಿಗಳಾದರು. ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಮಾಡುವ ತಪ್ಪಿಂದ ನಿನ್ನ ಕುಟುಂಬವೇ ಪಾಪಕ್ಕೆ, ಶಾಪಕ್ಕೆ ಗುರಿಯಾಗ್ತದೆ. ನೋಡಿ, ಯಾವನೋ ಒಬ್ಬ ಮೂಲೆಯಲ್ಲಿ ಅವನು ಕದ್ದ, ಆದ್ರೆ ಇಸ್ರಾಯೇಲ್ ವಸ್ತು ಜನರು ಪಾಪಿಸಲಾರರು. ನೀನು ಮಾಡುವಂತ ತಪ್ಪು ನಿನ್ನ ಮಗನ ಮೇಲೆ ಬರ್ತದೆ, ನಿನ್ನ ತಾಯಿಯ ಮೇಲೆ ಬರ್ತದೆ, ನಿನ್ನ ತಂದೆಯ ಮೇಲೆ ಬರ್ತದೆ, ನಿನ್ನ ಹೆಂಡತಿಯ ಮೇಲೆ ಬರ್ತದೆ, ನಿನ್ನ ಅಕ್ಕ ತಂಗಿಯರ ಮೇಲೆ ಬರ್ತದೆ, ನಿನ್ನ ಕುಟುಂಬಸ್ಥರ ಎಲ್ಲರ ಮೇಲೆ ಬರ್ತದೆ. ಪ್ರಿಯ ಸಹೋದರನೇ, ಸಹೋದರಿ, ನೀನೇನೋ ಅನ್ಕೊಂಡಿದೀಯ. ಪಾಪ ನೀನು ಮಾಡಿದ್ರೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿದ್ರೆ ನಿನ್ನ ಮೇಲೆ ಮಾತ್ರ ಶಾಪ ಬರುವುದಿಲ್ಲ, ನಿನ್ನ ಕುಟುಂಬದ ಮೇಲೆ ಬರ್ತದೆ, ನಿನ್ನ ಸಂತತಿ ಮೇಲೆ ಬರ್ತದೆ. ಗಮನಿಸೋ, ದೇವರಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ಯಾವನೊಬ್ಬ ಕದ್ದುಬಿಟ್ಟ ಅಂತ ಹೇಳಿಲ್ಲ, ಇಸ್ರಾಯೇಲರು ಕದ್ದುಕೊಂಡು ನನಗೆ ವಿರೋಧವಾಗಿ ನಿಂತುಕೊಂಡಿದ್ದಾರೆ. ಹಲ್ಲೆಲೂಯಾ. ಅವರು ನನಗೆ ವಂಚಕರಾಗಿದ್ದಾರೆ. ಯಾವನೋ ಒಬ್ಬನು ಮಾಡ್ದ. ಎಷ್ಟೋ ಲಕ್ಷ ಜನರು ಇದ್ರಲ್ಲಿ. ಹಲ್ಲೆಲೂಯಾ. ಹೆಚ್ಚು ಕಡೆ ಒಂದು 20 ಲಕ್ಷ ಜನರಿದ್ರು. 20 ಲಕ್ಷ ಜನರಲ್ಲಿ ಒಬ್ಬನು ಕದ್ದಿದ್ದಕ್ಕೆ ದೇವರು ಎಲ್ಲರ ಮೇಲೆ ಪಾಪವನ್ನು ಹೊರಿಸ್ತಾರೆ. ಸಹೋದರನೇ, ಸಹೋದರಿ, ಇದೀರಾ? ನೀನು ಮಾಡುವಂತ ತಪ್ಪು ನಿನ್ನ ಕುಟುಂಬದ ಮೇಲೆ ಬರ್ತದೆ. ಹಲ್ಲೆಲೂಯಾ. ಯಾಕೆ ಆಶೀರ್ವಾದ ಯಾಕಿಲ್ಲ ಕುಟುಂಬದಲ್ಲಿ? ಯಾರಾದ್ರೂ ತಪ್ಪು ಮಾಡ್ತಾ ಇದ್ದೀರಾ? ಕುಟುಂಬದಲ್ಲಿ ಎಲ್ಲರೂ ಭಯಭಕ್ತಿಯಿಂದ ಇರ್ಬೋದು, ನಿಜ ಕಣ್ರಿ. ತಾಯಿ, ತಂದೆ, ಅಣ್ಣ, ತಮ್ಮ, ತಂಗಿ, ಅವರು ಇವರು ಎಲ್ಲರೂ ಭಕ್ತಿಯಾಗಿರ್ಬೋದು. ಆದ್ರೆ ಯಾರೋ ಒಬ್ಬರು ದೇವರಿಗೆ ವಿರೋಧವಾಗಿ ನಡೆದುಕೊಳ್ತಾ ಇರೋದಕ್ಕೆ ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಗಮನಿಸಿಕೊಡ್ರಿ, ರಕ್ಷಣೆ ಹೊಂದದೇ ಇರೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಅರಿಯದಲ್ಲಿ ಇರೋರ ಬಗ್ಗೆ ಮಾತಾಡ್ತಿಲ್ಲ. ಚರ್ಚೆ ಮನೆಯಲ್ಲಿ 4-5 ಜನ ಇರ್ತಲ್ಲ, ಅಲ್ಲಿ ಯಾರೋ ರಕ್ಷಣೆ ಹೊಂದಿಲ್ಲ, ಅದೇನೋ ಪಾಪ ಮಾಡ್ತಾರೆ, ಅದು ಲೆಕ್ಕಕ್ಕೆ ಬರೋದಿಲ್ಲ, ಅದು ಇರ್ತಾರ. ಆದ್ರೆ ದೇವರ ಬಗ್ಗೆ ತಿಳಿದು ಆ ಕಾರಣನಿಗೆ ಇರುವಂತ ಎಲ್ಲರಿಗೂ ದೇವರು ಹೇಳಿದ್ರು, ಎಲ್ಲರಿಗೂ ಸೇರಿಸಿ ಯಾರು ಹುಟ್ಟಬಾರ್ದು, ಇವನಿಗೆ ಗೊತ್ತು ಮಾಡಬಾರ್ದು ಅಂತ. ಆದರೂ ಮಾಡಿದ ಕಾರಣ ಆ ಇಸ್ರೇಲ್ ಜನರ ಮೇಲೆ ದೇವರು ಪಾಪವನ್ನು ಹೊರಿಸ್ತಾರೆ. ಇದೀರಾ? ನೀನ್ ಮಾಡ್ತಾರ ಪಾಪ ನಿನ್ನ ಕುಟುಂಬದ ಮೇಲೆ ನಾಪ್ಕ ಇಟ್ಕೋ. ಈಗ ಚೆನ್ನಾಗಿರ್ಬೋದು, ಈಗ ಆಶೀರ್ವಾದ ಇರ್ಬೋದು, ಯಾರು ಗೊತ್ತಾಗೋದಿಲ್ಲ. ನೋಡ್ರಿ, ಆ ಕಾನೂನು ತೆಗೆದಿದ ತಕ್ಷಣ ಹಿಡಿಯಲ್ಪಟ್ಟಿಲ್ಲ, ಸುಮ್ಮನೆ ಇತ್ತು. ಹೋದ, ಯಾವ್ದೋ ಒಂದು ಯುದ್ಧಕ್ಕೆ ಹೋದ್ರು, ಸೋತು ಹೋಗಿ ಬೆಪ್ಪಾಗಿ ಬಂದು. ನೀನ್ ಹಿಂಗ್ ಮಾಡ್ತಿರೋ ಪಾಪ ಚೆನ್ನಾಗಿರ್ಬೋದು, ರೈಟ್, ನೀನ್ ಸರಿ ಅನ್ಸ್ಬೋದು, ಯಾವ್ದಾರಾಗಿರ್ಲಿ. ದೇವರಿಗೆ ವಿರೋಧವಾದದ್ದು ಯಾವ ಕಾರ್ಯ ಮಾಡಿದ್ರು ಸಹೋದರರೇ, ನಿನ್ನ ಕುಟುಂಬದ ಮೇಲೆ ಅದು. ದೇವರು ನಿನ್ನ ವಿರೋಧವಾಗಿ ನಿಂತುಕೊಳ್ತಾನೆ, ನಿನ್ನ ಕುಟುಂಬದ ವಿರೋಧವಾಗಿ ನಿಂತುಕೊಳ್ತಾನೆ. ನೀನ್ ಮಾಡುವಂತ ಕೈ ಕೆಲಸವನ್ನು ಊದಿ ಬಿಡ್ತಾನೆ. ಹಣ ಇರೋದಿಲ್ಲ, ಬಿಸ್ನೆಸ್ ನಡೆಯೋದಿಲ್ಲ, ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ, ಮಕ್ಕಳು ಮಾತು ಕೇಳೋದಿಲ್ಲ. ನಿನಗೆ ಆಗಬಾರ್ದು ಆಗ್ತಾ ಇರ್ತದೆ, ನಡಿಬಾರ್ದು ನಡೀತಾ ಇರ್ತದೆ, ಕೈ ಮುರಿಯುತ್ತೆ, ಕಾಲು ಮುರಿಯುತ್ತೆ, ತಲೆ ಹೊಡೆದೋಗುತ್ತೆ, ಏನೋ ಮಾಡಕ್ ಹೋಗ್ತೀಯ, ಏನೋ ಆಗ್ತೀಯ, ಇರುವಂತ ದುಡ್ಡೆಲ್ಲ ಕಳಿಸ್ಬಿಡ್ತೀಯ, ಜೊತೆಗಿದ್ದವ್ರನ್ನ ಬಿಟ್ಟು ಹೋಗ್ತಾರೆ. ಕಾರಣ ಅರ್ಥ ಆಗೋದಿಲ್ಲ, ಏನ್ ಆಗ್ತಿದ್ಯೋ ಗೊತ್ತಿಲ್ಲ, ಏನ್ ನಡೀತಿದ್ಯೋ ಗೊತ್ತಿಲ್ಲ. ಅಯ್ಯೋ ಏಸಪ್ಪ ಅಂತ ದೇವರು ಉತ್ತರ ಕೊಡ್ತಾರೆ. ಕಾರಣ ನಿನ್ನ ಪಾಪವು ದೇವರ ಮುಂದೆ ಇದೆ. ಸಹೋದರನೇ, ಸಹೋದರಿಯೇ, ದೇವರು ನೋಡ್ತಾ ಇದ್ದಾನೆ ನಿನ್ನ. ಆತನು ಸುಮ್ಮನೆ ಇದ್ದಾನೆ ಅಂತ ಮಾತ್ರ ಅನ್ಕೋಬೇಡ. ಪಾಪವು ಇಸ್ರೇಲ್ ಜನರನ್ನ ಸುತ್ತಿಕೊಳ್ತು. ಎಲ್ಲಾ ಇಸ್ರೇಲ್ ಜನರು ಶಾಪಗ್ರಸ್ತರಾದ್ರು ಕಾರಣ ಒಬ್ಬನಿಂದ. ನಿನ್ನ ಕುಟುಂಬವು ಶಾಪಗ್ರಸ್ತ ಆಗ್ತಾ ಇರೋದು ನಿನ್ನ ಒಬ್ಬನಿಂದಲೇ. ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರೆ, ಕ್ಷಮಿಸ್ಬಿಡ್ತಾರೆ ಅನ್ಕೊಂಡಿದ್ಯಾ? ಸುಳ್ಳು. ಪಾಪವನ್ನ ಬಿಟ್ಟು ಬಿಟ್ಟರೆ ಮಾತ್ರನೇ ದೇವ್ರು ಕ್ಷಮಿಸಲು. ಮತ್ತೆ ಮತ್ತೆ ನೀನ್ ಮಾಡ್ತಾ ಇದ್ರೆ ದೇವ್ರು ಕ್ಷಮಿಸೋದಿಲ್ಲ.
ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಬಿಡ್ಬೇಕು, ಬೇಡ ಮತ್ತೆ ಮುಟ್ಟಬಾರ್ದು. ನಾಯಿ ತಾನು ಕಕ್ಕಿದ್ದನ್ನ ತಿರುಗಿ ತಿನ್ನುವುದಕ್ಕೆ ತಿರುಗಿಕೊಳ್ಳುವ ಹಾಗೆ ನೀನ್ ಬೇಡ ಅಂತ ಬಿಟ್ಟು ಬಂದ ಪಾಪವನ್ನ ಈಗ ಮಾಡ್ತಾ ಇರೋ ಪಾಪವನ್ನ ಬಿಡದೆ ಹೋದರೆ ದೇವರು ನಿನ್ನನ್ನು ಬಿಡುವುದಿಲ್ಲ. ಆಮೇಲೆ ನಾವೆಷ್ಟೇ ಕುಣಿದು ಪ್ರಾರ್ಥನೆ ಮಾಡುದು, ನೀವೆಷ್ಟೇ ಕುಣಿದು ಪ್ರಾರ್ಥನೆ ಮಾಡಿ ಉಪವಾಸ ಮಾಡುದು, ದೇವರು ಕೇಳಲ್ಲ. ಯೋಸುವನು ಬಟ್ಟೆ ಹಾಕೊಳ್ತಾನೆ, ಅಪಾಯ ಏನಾಯ್ತು? ದೇವ್ರು ಕೇಳ್ತಾರೆ, ಬಟ್ಟೆ ಯಾಕೆ ಹಾಕೊಳ್ತೀಯ? ನಿನ್ನ ಹೃದಯಗಳನ್ನ ಹರಿದುಕೊಳ್ಳಿ, ನಿಮ್ಮ ಮನಸ್ಸುಗಳನ್ನ ಹರಿದುಕೊಳ್ಳ್ರಿ, ಮನ ತಿರುಗಿರಿ. ಮನ ತಿರುಗ್ತಾ ಇದ್ದೀರಾ ಸಹೋದರನೇ ಸಹೋದರಿ? ಮನ ತಿರುಗಿದಕ್ಕೆ ಮನಸ್ಸಿದೆಯಾ ನಿನಗೆ? ಪಾಪವನ್ನು ಬಿಡುವುದಕ್ಕೆ ಮನಸ್ಸಿದೆಯಾ ನಿನಗೆ? ನಿನ್ನ ಮೇಲೆ ಶಾಪ ಬಂದಿದೆ, ಪಾಪವು ನಿನ್ನನ್ನು ಸುತ್ತಿಕೊಂಡಿದೆ. ಕುಟುಂಬವು ಈ ರೀತಿಯಾದ ಪರಿಸ್ಥಿತಿಗೆ ಬರಲು ಕಾರಣ ನೀನೇ. ಮನ ತಿರುಗಿ, ಇವತ್ತಾದ್ರೂ ಮನ ತಿರುಗು. ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ರೆ ಇವತ್ತು ಮನ ತಿರುಗು, ದೇವರು ನಿನ್ನನ್ನು ಕಾಪಾಡ್ತಾರೆ. ಇವತ್ತು ಪಾಪವನ್ನು ಬಿಟ್ಟು ಮನ ತಿರುಗು, ದೇವರು ನಿನ್ನ ಎಲ್ಲಾ ಜನರಿಂದ ತಲೆಯನ್ನಾಗಿ ಇಡುತ್ತಾರೆ. ಮತ್ತೆ ಪಾಪ ಮಾಡಬೇಡ. ದೇವರು ಹೇಳಿ ಸಾಕಾಗಿದೆ. ಮನ ತಿರುಗಿಲ್ಲ ಅಂದ್ರೆ ಮುಗಿದೋಯ್ತಿಂತಾರೆ. ಹಲ್ಲೆಲೂಯಾ, ರೈಟ್. ಈಗ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಪಾಪ ಇದೆ, ನಿಮ್ಮಲ್ಲಿ ಶಾಪಗ್ರಸ್ತರಿದ್ದಾರೆ. ಯೋಸುವನು, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಯೋಸುವನು ಸರಿ ಎಲ್ಲರನ್ನ ಕರೆದು, ನಮ್ಮಲ್ಲಿ ಪಾಪ ಇದೆ, ನಾವು ದೇವರೇ ಅಂದ್ರೆ 13ನೇ ವಾಕ್ಯ, ಇಸ್ರಾಯೇಲರೇ ನಾಳೆಗೋಸ್ಕರ ನಿಮ್ಮ ಶುದ್ಧಪಡಿಸಿಕೊಳ್ಳಿರಿ, ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದೊಂದುಂಟು, ನೀವು ಅದನ್ನು ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ. ಎಲ್ಲಿವರೆಗೂ ನೀವು ಶಾಪಕ್ಕೆ ಕಾರಣವಾಗಿ ತೆಗೆಯೋದಿಲ್ಲವೋ ಅಲ್ಲಿವರೆಗೂ ನಿನ್ನಗೂ ನಿನ್ನ ಮನೆಗೂ ನಿನ್ನ ಕುಟುಂಬಕ್ಕೂ ಆಶೀರ್ವಾದ ಬರೋದಿಲ್ಲ. ಸಹೋದರನೇ ಸಹೋದರಿಯೇ, ಆಶೀರ್ವಾದ ಬರೋದಿಲ್ಲ, ಆರೋಗ್ಯ ಬರೋಲ್ಲ, ಉನ್ನತಿ ಬರೋಲ್ಲ. ನೀನ್ ಎಷ್ಟೇ ದುಡಿದ್ರು ಅಲ್ಲಿಗೆ ಅಲ್ಲಾಗಿ ಹೋಗ್ತದೆ. ಯೋಚನೆ ಮಾಡ್ಕೊ, ಅಯ್ಯೋ ಸೈತಾನ್ ತಿಂತಾ ಇದ್ದಾನ, ಏನಾದ್ರು ತಿಂತಾ ಇದ್ಯಾ, ಅಯ್ಯೋ ಏನಾದ್ರು ಆಗ್ತಾ ಇದ್ಯಾ, ₹1 ಉಳಿತಾ ಇಲ್ಲ ಅಂತ ನೀನು ಹೇಳಬಹುದು. ಕಾರಣ ನೀನೇ, ಪಾಪಿಷ್ಟ ನೀನೇ, ಆ ಶಾಪಕ್ಕೆ ಕಾರಣ ನೀನೇ. ಹಲ್ಲೆಲೂಯಾ, ರೈಟ್. ಹೋಗ್ತೇನೆ, ಸಮಯ ಆಗ್ಬಿಡ್ತು. ಸ್ತೋತ್ರ ದೇವಿ ಸ್ತೋತ್ರ. 9 ಗಂಟೆ ಆಯ್ತು, ಕರೆಕ್ಟ್ ಹೋಗಿಲ್ಲ, ಇರ್ಲಿ. ಹಲ್ಲೆಲೂಯಾ, ರೈಟ್. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಮೇಲೆ ದೇವರು ಅವನು ಯಾರು ಅಂತ ಗೊತ್ತಾಗುವ ಹಾಗೆ ತಿಳಿಸ್ಕೊಡ್ತಾನೆ. 19ನೇ ವಾಕ್ಯ, ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಕರ್ತನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು, ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಿಡಬೇಡ. ಯೆಹೋಶುವ ಕೇಳ್ತಾರೆ, ಏನಪ್ಪಾ ಮಾಡ್ದೆ, ಏನಂತ ಹೇಳು, ನಾನು ನಿನಗೇನು ಮಾಡೋದಿಲ್ಲ. ಅವನು ಏನ್ ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಿನ್ನ ಆಸೆಗೆ ಬಿದ್ಬಿಟ್ಟೆ, ಏನೋ ತಪ್ಪು ಮಾಡ್ಬಿಟ್ಟೆ, ಏನೋ ಮಾಡ್ಬಿಟ್ಟೆ, ನಾನು ಕ್ಷಮಿಸ್ಬಿಡ್ರಿ. ಅದಕ್ಕೋಸ್ಕರ 20-21ನೇ ವಾಕ್ಯ ಕೆಳಗೆ ಓದುವಾಗ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, ₹200 ತೂಕದ ಬೆಳ್ಳಿಯನ್ನು, ₹50 ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಸಿಟ್ಟಿದ್ದೇನೆ. ಬೆಳ್ಳಿಯ ಅಂತ್ಯ ಕೆಳಗಿರ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಿಗೆ ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನೋಡಿ, ಅವನು ಹೇಳ್ತಾನಪ್ಪ, ನನ್ಗೆ ಗೊತ್ತಿಲ್ಲ, ಅದು ನೋಡಿದ್ನ, ಅದೆಲ್ಲ ಬಿದ್ದಿತ್ತ, ಕಬ್ಣ ಇತ್ತ, ಚಿನ್ನ ಇತ್ತ, ಬಂಗಾರ ಇತ್ತ, ಒಳ್ಳೆ ಡ್ರೆಸ್ ಇತ್ತ, ನನ್ ಕೈ ತಡ್ಕೊಳಕ್ ಆಗ್ಲಿಲ್ಲ. ಇಷ್ಟು ಚೆನ್ನಾಗಿದೆಯಲ್ಲ, ಮಾಡಿದ್ರೆ ಎಷ್ಟು ಹೋಗುತ್ತೆ, ನಾವ್ ಹೆಂಗ್ ಬದುಕ್ಬೋದು, ನಾವ್ ಹೆಂಗಿರ್ಬೋದು, ಹೆಂಗ್ ಬಿಲ್ಡಿಂಗ್ ಕಟ್ಬೋದು, ನಾವ್ ಹೆಂಗೆಲ್ಲ ಬದುಕ್ಬೋದು, ನಾವ್ ಹೆಂಗೆಲ್ಲ ಆಶೀರ್ವಾದ ಆಸೆ ಪಟ್ಟೆ. ಹಲ್ಲೆಲೂಯಾ. ಇವತ್ತು ನಾವು ಪಾಪ ಮಾಡ್ತಿರೋದೇ ಆಸೆಯಿಂದ. ಅಯ್ಯೋ ಗೊತ್ತಿಲ್ಲ ಮಾಡ್ಬಿಟ್ಟೆ, ಅಯ್ಯೋ ಗೊತ್ತಿಲ್ಲ ನಾನು ಎಳೆದ್ಬಿಡ್ತು, ಅಯ್ಯೋ ಗೊತ್ತಿಲ್ಲ ನಾನು ಮಾಡ್ಬಿಟ್ಟೆ, ಮುಟ್ಬಿಟ್ಟೆ. ನೀನ್ ನನಗೆ ಹೇಳ್ಬಹುದು, ಸೇವಕರಿಗೆ ಹೇಳ್ಬಹುದು, ಆರೋಗ್ಯ ದೇವರಿಗೆ ಗೊತ್ತು ನೀನು ಯಾವ ಇಂಟೆನ್ಷನ್ ಇಂದ ಮಾಡ್ತಾ ಇದೀಯಾ, ನಿನ್ನ ಉದ್ದೇಶ ಏನು, ನೀನೇನೇ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಗೊತ್ತು ನೀನೇನ್ ಮಾಡ್ತಾ ಇದೀಯಾ. ತಿಳ್ಕೊ, ಶಾಪ ನಿನ್ನ ಮನೆಯಲ್ಲಿ, ನಿನ್ನ ಒಳಗೆ, ನಿನ್ನ ಹೊರಗಡೆ, ಗಾಳಿಯಲ್ಲಿ, ಕೆಲಸದಲ್ಲಿ, ಪಾಸದಲ್ಲಿ, ಹಣದಲ್ಲಿ ಶಾಪವು ತುಂಬಿದೆ. ಆ ಕಾರಣವನ್ನು ಮಾಡಿದ ಕಾರಣದಿಂದ ಇಸ್ರೇಲಿನ ಭಾರತದಲ್ಲಿ 20 ಲಕ್ಷ ಜನರ ಮಧ್ಯದಲ್ಲಿ ಶಾಪ ತುಂಬಿಬಿಡ್ತು.
ಹಲ್ಲೆಲೂಯಾ. 24ನೇ ಓದು. 24ನೇ ವಾಕ್ಯ 7ನೇ ಅಧ್ಯಾಯ ನಾವು ಓದ್ತೀನಿ ಕೇಳ್ರಿ. ಯೋಸುವ 7ನೇ ಅಧ್ಯಾಯ 24ನೇ ವಾಕ್ಯ. ಮತ್ತು ಯೋಸುವನು ಎಲ್ಲಾ ಇಸ್ರಾಯೇಲರನ್ನು ಜೆರಹನ ಮಗನಾದ ಆಕಾನನನ್ನು ಆ ಬೆಳ್ಳಿ, ನಿಲುವಂಗಿ, ಬಂಗಾರದ ಗಟ್ಟಿ, ಅವನ ಗಂಡು ಹೆಣ್ಣು ಮಕ್ಕಳು, ದನ ಕರುಗಳು, ಕತ್ತೆಗಳು, ಆಡು ಕುರಿಗಳು, ಗೂಡಾರ ಇವೆಲ್ಲ ಸಹಿತವಾಗಿ ಹಿಡಿದುಕೊಂಡು ಆ ಕೋರಿನ ತಗ್ಗಿಗೆ ಹೋದ್ರು. ಹಲ್ಲೆಲೂಯಾ. ನೋಡ್ರಿ, ತಪ್ಪು ಮಾಡಿದ್ದು ಯಾರು? ಆ ಕಾಲನು. ಆದ್ರೆ ಆ ಆಕೋರಿನ ತಗ್ಗಿಗೆ ಯಾರೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಗಮನಿಸ್ಕೊಡ್ರಿ. ಅವನ ತಂದೆ, ತಾಯಿ, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅವನ ಗೂಡಾರ, ಅವನು ಏನೆಲ್ಲ ತಗೊಂಡಿದ್ದಲ್ಲ, ಬೆಳ್ಳಿ, ಬಂಗಾರ, ಬಟ್ಟೆ, ಈ ದನ ಕುರಿ ಕಣ್ರಿ, ದನ ಕುರಿ ಕೋಳಿ ಎಲ್ಲವನ್ನ ಆ ಕೋರಿನ ತಗ್ಗಿಗೆ ಕರ್ಕೊಂಡು ಹೋಗ್ತಾರೆ. ಆ ಕೋರಿನ ತಗ್ಗಿಗೆ ತೆಗೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 25ನೇ ವಾಕ್ಯ. ಯೋಸುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದಕ್ಕೆ ಇವತ್ತು ಕರ್ತನು ನಿನ್ನ ಮೇಲೆ ಆಪತ್ತು ಬರಮಾಡು ಎಂದು ಹೇಳಿದ ಕೂಡಲೇ ಇಸ್ರಾಯೇಲರು ಅವನನ್ನು ಕಲ್ಲೆಸೆದು ಕೊಂದರು. ಅವನಿಗಿದ್ದದ್ದೆಲ್ಲವನ್ನ ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಆಮೇಲೆ ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಗುಪ್ಪೆಯನ್ನು ಹಾಕಿದರು. ಅದು ಇಂದಿನವರೆಗೂ ಅದೇ. ಆಗ ಕರ್ತನ ರೋಷಾಗ್ನಿ ಅಡಗಿ ಹೋಯಿತು. ಈ ಸಂಗತಿಯ ದೆಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಆ ಕೋರಿನ ತಗ್ಗು ಎಂದು ಹೆಸರು ಅರ್ಥ. ಹಲ್ಲೆಲೂಯಾ. ಇಂದಿನವರೆಗೂ ಆ ಸ್ಥಳವನ್ನು ಏನಂತ ಕರೀತಾರೆ? ಆ ಕೋರಿನ ತಗ್ಗು. ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಮಾಡೋ ಪಾಪದಿಂದ, ನೋಡಿ, ಆಕಾನನ್ನು ಮಾಡಿದ ಪಾಪದಿಂದ ಅವರಿಗಿದ್ದದನ್ನೆಲ್ಲ ಏನೆಲ್ಲ ಇತ್ತು ಎಲ್ಲ ಬೆಂಕಿ ಹಾಕ್ಸ್ಬಿಟ್ರು. ವಾಕ್ಯ ಹೇಳ್ತದೆ, ನರಕದಲ್ಲಿ ನೀನು ಹೋಗೋದು ಮಾತ್ರ ಇಲ್ಲ, ನಿನ್ನ ಕುಟುಂಬನೇ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಬೆಂಕಿ ಹಾರೋದಿಲ್ಲ, ಹುಳ ಸಾಯೋದಿಲ್ಲ. ಸಹೋದರನೇ, ನೀನೇನೋ ಅನ್ಕೊಂಡ್ಬಿಟ್ಟಿದೀಯಾ, ನನ್ನಿಷ್ಟಕ್ಕೆ ನಾನು ಬದುಕ್ತೇನೆ. ಯಾರು ನನಗೆ ಹೇಳೋರು ದೇವರಿಗೊಂದು ಕಾಣಿಕೆ ಕೊಟ್ಟು ದೇವ್ರು ಸುಮ್ಮನೆ ಆಗ್ಬಿಡ್ತಾರೆ. ಮಾಸ್ ಹತ್ರ ಹೇಳ್ಬಿಟ್ರೆ, ಇಲ್ಲಪ್ಪ ಅಂತ ನಿನ್ಗೆ ಗೊತ್ತಿರುತ್ತೆ ಮಾಡ್ಬಿಟ್ಟಾರೆ, ಬೆವ್ರಿ ಬಿಟ್ಟಿದ್ದ ಇನ್ನೇನೆ ಮಾಡ್ಬೇಡ್ರಿ ಅಂತ ಹೇಳ್ಬಿಡ್ತಾರೆ. ನಮ್ ತಾಯಿಗೆ ಹೇಳಿದ್ರೆ, ಏನಿಲ್ಲ ಮಗನೇ, ತೊಂದ್ರೆ ಇಲ್ಲ, ಊರಲ್ಲಿ ಮಾಡದೇ ಇರೋದ ನೀನ್ ಮಾಡ್ತಾ ಇದ್ಯಾ, ಏನಿಲ್ಲ ಮಗನೇ, ಮಾಡು ಮಾಡು ಮಾಡು. ತಂದೆಗೆ ಹೇಳಿದ್ರೆ, ಹೋಗ್ಲಿ ಬಿಡೋ ಮಗನೇ, ದುಡ್ಬೇಕಾನೆ, ದುಡ್ಮೆಗೆ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಮಾಡ್ತಾ ಇದ್ಯಾ ಸಹೋದರನೇ, ಸಹೋದರಿಯೇ, ತಾಯಿಯೇ, ತಂದೆಯೇ, ಏನ್ ಮಾಡ್ತಾ ಇದೀಯಾ? ನಿನ್ನ ಮಗನ ಜೊತೆ ನೀನು ನಡ್ಕಕ್ ಹೋಗ್ತೀಯಾ? ಸಹೋದರಿಯೇ, ನಿನ್ನ ಗಂಡನ ಜೊತೆ ನೀನು ನಡ್ಕಕ್ ಹೋಗ್ತೀಯಾ? ಸಹೋದರನೇ, ನಿನ್ನ ತಂದೆ ತಾಯಿ ಜೊತೆ ನೀನು ನಡ್ಕಕ್ ಹೋಗ್ತೀಯಾ? ಸಹೋದರನೇ, ನಿನ್ನ ಮಗನ ಜೊತೆ ನೀನು ನಡ್ಕಕ್ ಹೋಗ್ತೀಯಾ? ದೇವರ ವಾಕ್ಯ ಹೇಳ್ತಾ ಇದೆ, ಆ ಕೋರಿನ ತಗ್ಗಾಗಿ ನಾವು ಬದಲಾಗಿ ಬಿಡ್ತೇವೆ. ಆ ಕೋರಿನ ತಗ್ಗಾಗಿ ದೇವರನ್ನು ಬದಲಾಯಿಸಿ ಬಿಡ್ತಾರೆ. ನೀನು ಸರಿ ಹೋಗದೆ ಹೋದ್ರೆ, ನೀನು ದೇವರ ಮುಂದೆ ಸರಿ ಇಲ್ಲದೆ ಹೋದ್ರೆ, ನೋಡಿ, ಒಂದು ಪಾತ್ರೆ ತೆಗ್ದಿದ್ ತಪ್ಪ, ಏನೋ ತಪ್ಪಾಗಿ ತೆಗೆದುಬಿಟ್ಟ, ಏನೋ ಮಾಡ್ಬಿಟ್ಟ, ಹೋಗ್ಲಿ ಬಿಡು ಅಂತ ಕ್ಷಮಿಸ್ಬೋದಲ್ವಾ? ದೇವರು ಕ್ಷಮಿಸುವನಲ್ಲ ಸಹೋದರನೇ. ಗೊತ್ತಿತ್ತು ನಿನ್ನ ಪಾಪ ಮಾಡಿದ್ರೆ, ಗೊತ್ತಿತ್ತು ಹೋಗ್ಲಿ ಬಿಡು ಅಂತ ಮಾಡುವುದಕ್ಕೆ ನೀನು ಪ್ರೇರೇಪಣೆ ಕೊಟ್ರೆ, ಹೋಗ್ಲಿ ಬಿಡು ನಮಗೆ ಯಾಕೆ ಅಂತ ನೀನು ಮನೆಯಲ್ಲಿ ಸುಮ್ಮನೆ ಇದ್ದು ಬಿಟ್ರೆ, ದೇವರ ಕೋಪಾಗ್ನೆ, ರೋಷಾಗ್ನೆ ನಿನ್ನ ಮೇಲೆ ಬರುವಾಗ ಏನಾಗಲ್ಲ, ಕೈಯಲ್ಲಿ ₹1 ಈ ಭೂಮಿಯಲ್ಲಿ ಬದುಕಕ್ಕೆ ನಿನ್ ಮನಸ್ಸೇ ಬರಲ್ಲ. ಯಾಕಪ್ಪ ನಾನು ಬದುಕ್ಬೇಕು, ಯಾಕಪ್ಪ ಇರಬೇಕು, ಯಾಕಪ್ಪ ಆಗ್ಬೇಕು? ಕಾರಣ ದೇವರ ಕಾರಣ, ನೀನು ಮಾಡಿರುವ ಪಾಪ ಕಾರಣ, ನಿನ್ನ ಪಾಪದಿಂದ ನಿನ್ನ ಮೇಲೆ ಬಂದಂತ ಶಾಪ ಕಾರಣ. ಸಹೋದರಿ, ಇವತ್ತು ಮನ ತಿರುಗು. ಇಲ್ಲವಾದರೆ ನೀನು, ನಿನ್ನ ಕುಟುಂಬವು ಆ ಕೋರಿನ ತಗ್ಗಾಗಿ ಬದಲಾಗಿ ಹೋಗ್ತೀರ. ದೇವರ ವಾಕ್ಯವು ಸ್ಪಷ್ಟವಾಗಿದೆ. ಹಲ್ಲೆಲೂಯಾ. ಕಳೆದಾಗಿ ನಾನು ಓದಿ ಮುಗಿಸಿಕೊಳ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಆಗ್ಲೇ ಓದಿದ್ವಲ್ಲ, 28ನೇ ಅಧ್ಯಾಯ. ಎಲ್ಲ ಮೊದಲನೇ ವಾಕ್ಯ ಓದಿರ್ತೀರಾ, ಇವತ್ತು 15ನೇ ವಾಕ್ಯ ಓದೋಣ. 28ನೇ ಅಧ್ಯಾಯ ತೆಗಿರಿ ಬೈಬಲ್ ಇರೋದ್ರಿಂದ. ಯೋಸುವನು ಬರೆದ ಪುಸ್ತಕ 28ನೇ ಅಧ್ಯಾಯ 15ನೇ ವಾಕ್ಯ. ಆದ್ರೆ ನೀವು ನಿಮ್ಮ ದೇವರಾದ ಕರ್ತನ ಮಾತಿಗೆ ಕಿವಿಗೊಡದೆ, ನಾನು ನಿಮಗೆ ಬೋಧಿಸುವ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ನಿನ್ನ ಮೇಲೆ ಇದೆಲ್ಲ ಬರ್ತದೆ. ಹಲ್ಲೆಲೂಯಾ. ಯಾರು ದೇವರ ಮಾತಿಗೆ ವಿರೋಧವಾಗಿ ನಡೆದುಕೊಳ್ತೀರೋ, ಯಾರು ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡ್ತೀರೋ,
ಸತ್ಯವೇದದಲ್ಲಿ ತಪ್ಪು ಅಂತ ಹೇಳಿದ್ದನ್ನ ಯಾರೆಲ್ಲ ನೀವು ಮಾಡ್ತಾ ಇದ್ದೀರೋ ನಿಮ್ಮ ಮೇಲೆ ಬರುವಂತ ಆಪತ್ತುಗಳು, ಅದು ನಾನಾಗಿರ್ಲಿ ನೀವಾಗಿರ್ಲಿ, ಎಲ್ಲರಿಗೂ ದೇವರು ಒಂದೇ, ವಾಕ್ಯ ಒಂದೇ. ವಾಕ್ಯ ಹೇಳ್ತದೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳು ಕೊಣವಿಗಳು ಅಶುಭ ಉಂಟಾಗುವುದು.